ಅವರನ್ನು ಕೇಳಿಕೊಳ್ಳೋಣ. ದೇವರೇ ನಮ್ಮೊಟ್ಟಿಗೆ ಮಾತನಾಡು. Thank you, Jesus. ವಂದನೆ ಯೇಸುವೆ. Thank you, Lord. ವಂದನೆ ಯೇಸುವೆ. Thank you, Jesus. ವಂದನೆ ಯೇಸುವೆ. Let's ರಕಟಬಲ ask the Lord, Lord, speak to me. ಹೇಳ್ರಿ, ದೇವರೇ ನನ್ನೊಟ್ಟಿಗೆ ಮಾತನಾಡು. Speak to me, Lord. ನನ್ನೊಟ್ಟಿಗೆ ಮಾತನಾಡು. Let's cry out to God. ನಾವು ದೇವರಿಗೆ ಕೂಗೋಣ. Zekel barashma kanto ರಕಟಬಲ ಶಕಟದಲ ರಬ Rekal barashmi hando koro. ರೀಬಾಲ ಗಡದಲ ರಬರ ಸಕಟದಲ Mahala ರಬ manashma hanta kantale bere. ರೀಮಾ ನಗಡದಲ ರಬ. Thank you, Jesus. ಥ್ಯಾಂಕ್ ಯು ಲಾರ್ಡ್. Rebashma kanto koro baba. ರೀಕಟಬಲ ಶಕಟದಲ ರಬ. Thank you, Lord. The Lord is going to raise this church as a lighthouse for this city. ಈ ಒಂದು ಪಟ್ಟಣಕ್ಕೆ ದೇವರು ಒಂದು ಬೆಳಕಾಗಿ, ಬೆಳಕಿನ ಪಟ್ಟಣವಾಗಿ ಈ ಸಭೆಯನ್ನು ಆತನು ಎತ್ತಲಿಕ್ಕಿದ್ದಾನೆ. This church will be a blessing for the city. ಈ ಪಟ್ಟಣಕ್ಕೆ ಈ ಸಭೆ ಆಶೀರ್ವಾದವಾಗಿರುತ್ತದೆ. ಥ್ಯಾಂಕ್ ಯು ಜೀಸಸ್. This will be a role model for many churches. ಅನೇಕ ಸಭೆಗಳಿಗೆ ಈ ಸಭೆ ಒಂದು ಮಾದರಿಯ ಸಭೆಯಾಗಿರುತ್ತದೆ. In the days to come, there will be a tremendous move of the Holy Spirit. ನೋಡ್ರಿ, ಮುಂಬರುವ ದಿನಗಳಲ್ಲಿ ಅದ್ಭುತಮಯವಾಗಿ ಪವಿತ್ರಾತ್ಮನು ಚಲಿಸಲಿಕ್ಕಿದ್ದಾನೆ. Thank you, Lord. Thank you, Lord. The Lord is strengthening the church. ಸಭೆಯನ್ನು ದೇವರು ಬಲಪಡಿಸುತ್ತಾ ಇದ್ದಾನೆ. Amen. Thank you, Father. Father, we bow before you and we worship you, Lord. ದೇವ, ನಾವು ನಿನ್ನ ಮುಂದೆ ಬಾಗಿ ನಿನ್ನನ್ನು ಆರಾಧಿಸುತ್ತೇವೆ. Holy Spirit, come and take over, Lord. ಪವಿತ್ರಾತ್ಮನೇ, ನೀನು ಬಂದು ಎಲ್ಲವನ್ನ ನಿಯಂತ್ರಣದಲ್ಲಿ ತೆಗೆದುಕೋ. You speak the word, Lord. ನೀನು ನಿನ್ನ ವಾಕ್ಯವನ್ನು ಮಾತನಾಡು. Build us up, Lord. ನಮ್ಮನ್ನು ಕಟ್ಟು. In the name of Jesus we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. 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 Okay. Praise the Lord. Praise the Lord. Check 1, 2, 3. Amen. Amen. Hallelujah. Hallelujah. Okay. So yesterday we were studying about honoring God. ನಿನ್ನೆ ದಿನ ನಾವು ದೇವರನ್ನ ಗೌರವಿಸುವಂತ ವಿಷಯದ ಬಗ್ಗೆ ಕಲಿತಾ ಇದ್ದೆವು. And the Lord is putting a very strong foundation. ನೋಡ್ರಿ, ದೇವರು ಒಂದು ಬಲವಾದ ಅಸ್ತಿವಾರ, ಇಲ್ಲಂದ್ರೆ ಬುನಾದಿಯನ್ನು ಹಾಕುತ್ತಾ ಇದ್ದಾನೆ. If the foundation is not there, ಒಂದು ವೇಳೆ ಅಸ್ತಿವಾರ ಇಲ್ಲದೆ ಹೋದರೆ the building cannot stand. ಆ ಒಂದು ಕಟ್ಟಡ ನಿಲ್ಲುವುದಕ್ಕೆ ಸಾಧ್ಯವಿಲ್ಲ. A small earthquake, ನೋಡ್ರಿ, ಚಿಕ್ಕದಾದ ಭೂಕಂಪ, it will collapse, the building will collapse. ಆ ಭೂಮಿಯನ್ನು ಅದು ಕೆಡವಿ ಬಿಡುತ್ತದೆ. But if a strong foundation is there, ಒಂದು ವೇಳೆ ಬಲವಾದ ಅಸ್ತಿವಾರ ಬುನಾದಿ ಇರುವುದಾದರೆ, whether the storm comes, the rain comes, nothing will happen. ಬಿರುಗಾಳಿ ಬರಲಿ, ಮಳೆ ಬರಲಿ, ಏನು ಕೂಡ ಆಗೋದಿಲ್ಲ. So today we are going to continue to study about honoring God. ಈ ದಿನ ಕೂಡ ನಾವು ದೇವರನ್ನ ಗೌರವಿಸುವ ವಿಷಯದ ಬಗ್ಗೆ ಕಲಿತಾ ಹೋಗೋಣ. All right, so God wants to speak more on this subject. ಈ ವಿಷಯದ ಮೇಲೆ ದೇವರು ಹೆಚ್ಚಾಗಿ ಮಾತನಾಡ ಬಯಸ್ತಾ ಇದ್ದಾನೆ. Every day I pray this morning and evening for me and my family. ನೋಡ್ರಿ, ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ನನಗಾಗಿ, ನನ್ನ ಕುಟುಂಬಕ್ಕಾಗಿ ಇದನ್ನು ನಾನು ಪ್ರಾರ್ಥಿಸ್ತೇನೆ. Lord, teach us to honor you. ದೇವ, ನಿನ್ನನ್ನು ಗೌರವಿಸೋದನ್ನ ನಮಗೆ ಕಲಿಸು. Teach us to fear you. ಅಪ್ಪ, ನಿನಗೆ ಭಯ ಪಡೋದನ್ನ ನಮಗೆ ಕಲಿಸು. Teach us to obey you. ನಿನಗೆ ವಿಧೇಯರಾಗೋದನ್ನ ನಮಗೆ ಕಲಿಸು. This is the prayer, the Lord has put in my heart to pray for myself and for my family. ನನ್ನ ಕುಟುಂಬಕ್ಕಾಗಿ, ನನ್ನ ವೈಯಕ್ತಿಕ ಜೀವಿತಕ್ಕಾಗಿ ದೇವರು ನನ್ನ ಹೃದಯದಲ್ಲಿಟ್ಟಂತ ಪ್ರಾರ್ಥನೆ ಇದಾಗಿದೆ. If this foundation is there, ಒಂದು ವೇಳೆ ಈ ಒಂದು ಬುನಾದಿ ಅಸ್ತಿವಾರ ಇರುವುದಾದರೆ, on this foundation, ಈ ಒಂದು ಬುನಾದಿಯ ಮೇಲೆ Lord can build a glorious, building on that. ಈ ಒಂದು ಅಸ್ತಿವಾರದ ಮೇಲೆ ದೇವರು ಮಹಿಮೆಕರವಾದ ಕಟ್ಟಡವನ್ನು ಆತನು ಕಟ್ಟುತ್ತಾನೆ. He will build, he'll put a strong foundation. ಆತನು ಬಲವಾದ ಅಸ್ತಿವಾರವನ್ನು ಹಾಕುತ್ತಾನೆ. All right, so the Lord is putting foundation, a strong foundation for this church. ಈ ಸಭೆಗಾಗಿ ದೇವರು ಒಂದು ಬಲವಾದ ಅಸ್ತಿವಾರವನ್ನು ಹಾಕುತ್ತಾ ಇದ್ದಾನೆ. Even for miracles, ನೋಡ್ರಿ, ಅದ್ಭುತಗಳಿಗೂ there has to be honor for God. ದೇವರಿಗೆ ಗೌರವ ಇರಬೇಕ್ರಿ. If honor is not there, ಒಂದು ವೇಳೆ ಅಲ್ಲಿ ದೇವರಿಗೆ ಗೌರವ ಇಲ್ಲದೆ ಹೋದರೆ miracles will not happen. ಅದ್ಭುತಗಳು ನಡೆಯೋದಿಲ್ಲ. Even if miracles happen, ಅದ್ಭುತಗಳು ನಡೆದರು, and then the honor is not there, ಒಂದು ವೇಳೆ ಅಲ್ಲಿ ದೇವರಿಗೆ ಗೌರವ ಇಲ್ಲದೆ ಹೋದರೆ, it is a very dangerous situation, ಅದು ಬಹಳ ಅಪಾಯಕರವಾದ ಸನ್ನಿವೇಶವಾಗಿರುತ್ತದೆ, which I don't want to get into. ನಾನು ಅದರೊಳಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. But today we will see how honor and miracles work together. ಆದರೆ ಈ ದಿನ ನಾವು ಗೌರವ
ಮತ್ತು ಅದ್ಭುತಗಳು ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂಬುದಾಗಿ ನೋಡೋಣ. How honor and faith work together. ಯಾವ ರೀತಿ ಗೌರವ ಮತ್ತು ನಂಬಿಕೆ ಕೆಲಸ ಮಾಡುತ್ತದೆ. How honor and blessings will, work together. ಯಾವ ರೀತಿ ಗೌರವ ಮತ್ತು ಆಶೀರ್ವಾದಗಳು ಕಾರ್ಯ ಮಾಡುತ್ತದೆ. How, how honor and financial blessings work together. ಯಾವ ರೀತಿ ಗೌರವ ಮತ್ತು ಹಣಕಾಸಿನ ಆಶೀರ್ವಾದ ಕಾರ್ಯ ಮಾಡುತ್ತದೆ ನೋಡೋಣ. Are you ready, my dear friends? ನನ್ನ ಸ್ನೇಹಿತರೆ, ನೀವು ಸಿದ್ಧವಾಗಿದ್ದೀರಾ? Are you ready to hear the word of God? ದೇವರ ವಾಕ್ಯವನ್ನು ಕೇಳಕ್ಕೆ ಸಿದ್ಧರಾಗಿರೋರು ಜೋರಾಗಿ ಹಲ್ಲೆಲೂಯಾ. Amen. Amen. Let's enter. Okay, the Lord Holy Spirit wants to give his word. ನೋಡಿ, ಪವಿತ್ರಾತ್ಮನು ತನ್ನ ವಾಕ್ಯವನ್ನು ಕೊಡ ಬಯಸ್ತಾನೆ. ನಾವು ಅದರಲ್ಲಿ ಹೋಗೋಣ. Listen to me. When you begin to honor God, ನೀವು ಯಾವಾಗ ದೇವರನ್ನ ಗೌರವಿಸಲಿಕ್ಕೆ ಆರಂಭಿಸುತ್ತೀರೋ, promotion will come to you 100%. 100% ಉದ್ಧಾರ, ಪ್ರಮೋಷನ್, ಬಡ್ತಿ ಬಂದೇ ಬರ್ತದ್ರಿ. Hallelujah. Hallelujah. Don't struggle for promotion. ನಿಮ್ಮ ಒಂದು ಬಡ್ತಿಗೋಸ್ಕರ ನೀವು ಪ್ರಯಾಸ ಪಡುವ ಅವಶ್ಯಕತೆ ಇಲ್ಲ. Let's begin to honor God. ನಾವು ದೇವರನ್ನ ಗೌರವಿಸಲಿಕ್ಕೆ ಪ್ರಾರಂಭಿಸೋಣ. In everything in our lives, let's honor God. ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ದೇವರನ್ನ ಗೌರವಿಸೋಣ. I want to tell you, ನಾನು ನಿಮಗೆ ಹೇಳ God ಬಯಸ್ತೇನೆ, has great plans ದೇವರಿಗೆ ಉನ್ನತವಾದ ಪ್ರಣಾಳಿಕೆ ಇದೆ. for all the church members here ಇಲ್ಲಿರುವಂತಹ ಎಲ್ಲಾ ಸಭೆಯ ಸದಸ್ಯರಿಗಾಗಿ, and for the church. ಸಭೆಗಾಗಿ ಕೂಡ. We will read 1 Samuel chapter 2 verse 30. ನಾವು 1ನೇ ಸಮುವೇಲ 2ನೇ ಅಧ್ಯಾಯದ 13ನೇ ವಚನವನ್ನು ಓದಿಕೊಳ್ಳೋಣ. This is a prophetic word been given to the high priest. ನೋಡ್ರಿ, ಇಲ್ಲಿ ಮಹಾಯಾಜಕನಿಗೆ ದೇವರು ಕೊಟ್ಟಂತ ಪ್ರವಾದನಾತ್ಮಕವಾದ ವಾಕ್ಯವಾಗಿದೆ. God is speaking this ದೇವರು ಇದನ್ನ ಮಾತಾಡ್ತಾ ಇದ್ದಾನೆ through a prophet. ಆತನು ಪ್ರವಾದಿಯ ಮೂಲಕ. Okay, let's see what he is speaking. ಆತನ ಏನ್ ಮಾತಾಡ್ತಾ ಇದ್ದಾನೆ ನಾವು ನೋಡೋಣ. 1 Samuel chapter 2 verse 30. 1ನೇ ಸಮುವೇಲನು 2ನೇ ಅಧ್ಯಾಯದ 13ನೇ ವಚನ, 30ನೇ ವಚನವನ್ನು ನಾವು ಓದಿಕೊಳ್ಳೋಣ. Okay, we will read verse 30. Okay, ಕ್ಷಮಿಸ್ರಿ, 30ನೇ ವಚನ. 1ನೇ ಸಮುವೇಲ 2ನೇ ಅಧ್ಯಾಯ 30ನೇ ವಚನವನ್ನು ನಾವು ಓದಿಕೊಳ್ಳೋಣ. ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರನ್ನು ತಿರಸ್ಕಾರ ಹೊಂದುವರು. Amen. This is very important, my dear friends. ಇದು ಬಹಳ ಪ್ರಾಮುಖ್ಯವಾದದ್ದು ಸ್ನೇಹಿತರೆ. Many of us, ನಮ್ಮಲ್ಲಿ ಅನೇಕರು, as we become believers, ನಾವು ವಿಶ್ವಾಸಿಗಳಾದಾಗ, in the initial days of our life, ನಮ್ಮ ಜೀವಿತದ ಆರಂಭದ ದಿನಗಳಲ್ಲಿ we honor God. ನಾವು ದೇವರನ್ನ ಗೌರವಿಸ್ತೇವೆ, We love him. ನಾವು ಆತನನ್ನ ಪ್ರೀತಿಸ್ತೇವೆ. Okay, we fear him. ನಾವು ಆತನಿಗೆ ಭಯಪಡುತ್ತೇವೆ, We obey him. ನಾವು ಆತನಿಗೆ ವಿಧೇಯತೆ But ತೋರಿಸ್ತೇವೆ. slowly after some time, ಆದರೆ ಕೆಲವು ದಿನಗಳು ಕಳೆದ ತರುವಾಯ slowly the honor comes down. ಆ ನಿಧಾನ ಗತಿಯಲ್ಲಿ ಆ ಗೌರವ ಕೂಡ ಕೆಳಮಟ್ಟಕ್ಕೆ ಬರ್ತದೆ. I want to tell you, ನಾನು ನಿಮಗೆ ಹೇಳ್ತೇನೆ, as we grow in the Lord, ನಾವು ದೇವರಲ್ಲಿ ಬೆಳೆಯುತ್ತಾ as time passes by, ಸಮಯಗಳು ಕಳೆದ ಹಾಗೆಲ್ಲ our honor towards God has to increase. ನೋಡ್ರಿ, ದೇವರ ಬಗ್ಗೆ ನಮಗಿರುವಂತ ಗೌರವ ಅದು ಅಧಿಕವಾಗಬೇಕು. It has to increase. ಅದು ಅಧಿಕವಾಗಬೇಕು. The way we talk to people, the way we pray, on those things we can come to know how much we honor God. ನಾವು ಜನರೊಟ್ಟಿಗೆ ಮಾತಾಡುವ ಮಾತುಗಳಿಂದ, ನಾವು ಪ್ರಾರ್ಥಿಸುವ ಪ್ರಾರ್ಥನಾ ವಿಧಾನಗಳಿಂದ ತಿಳಿದು ಬರ್ತದೆ ನಾವು ದೇವರನ್ನು ಎಷ್ಟು ಗೌರವಿಸುತ್ತೇವೆ ಎಂಬುದಾಗಿ. Today let's check our lives. ಈ ದಿನ ನಮ್ಮ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳೋಣ. When we were new believers, ನಾವು ಹೊಸದಾಗಿ ದೇವರನ್ನು ನಂಬಿದಾಗ how was the honor to God? ನಾವು ದೇವರನ್ನು ಯಾವ ರೀತಿ ಸನ್ಮಾನಿಸ್ತಾ ಇದ್ದೆವು? How is our honor to God now? ಈಗ ನಾವು ದೇವರಿಗೆ ಯಾವ ರೀತಿ ಗೌರವ ಕೊಡ್ತಾ ಇದ್ದೇವೆ? It's very important. ಇದು ಬಹಳ ಪ್ರಾಮುಖ್ಯ. I want to read the last part of this verse. ಈ ವಚನದ ಕೊನೆಯ ಭಾಗವನ್ನು ನಾನು ಓದಲಿಕ್ಕೆ God is ಇಷ್ಟಪಡ್ತೇನೆ. saying, ದೇವರು ಹೇಳ್ತಾ ಇದ್ದಾನೆ, for them that honor me I will honor. ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆ. Wow, what a powerful verse. ನೋಡಿ, ಎಂತ ಶಕ್ತಿಯುತವಾದ ವಚನ. I want to tell you, ನಾನು ನಿಮಗೆ ಹೇಳ ಬಯಸ್ತೇನೆ, when God honors, ಯಾವಾಗ ದೇವರು ನಮ್ಮನ್ನು ಗೌರವಿಸ್ತಾನೋ blessing will come, ಆಶೀರ್ವಾದಗಳು ಬರುತ್ತದೆ, promotion will come, ಬಡ್ತಿ ಬರ್ತದೆ, people will recognize, ಜನರು ನಮ್ಮನ್ನು ಗುರುತಿಸ್ತಾರೆ, things will begin to happen in our life. ನಮ್ಮ ಜೀವಿತಗಳು ಸಂಗತಿಗಳು ನಡಿಲಿಕ್ಕೆ ಪ್ರಾರಂಭಿಸ್ತದೆ. But at the same time, ಅದೇ ಸಮಯದಲ್ಲಿ God is saying, ದೇವರು ಹೇಳ್ತಾ ಇದ್ದಾನೆ, they that despise me, okay, they shall be lightly esteemed. ನೋಡ್ರಿ, ನನ್ನನ್ನು ತಿರಸ್ಕರಿಸುವವರನ್ನ ನಾನು ಕೂಡ ತಿರಸ್ಕರಿಸುತ್ತೇನೆ. Hallelujah. Hallelujah. This is a very beautiful word. ಇದು ಬಹಳ ಸುಂದರವಾದ ವಚನ. But at the same time, ಬಟ್ ಅದೇ ಸಮಯದಲ್ಲಿ it's a very, it can shake
shake us. ಅದು ನಮ್ಮನ್ನ ಅಲುಗಾಡಿಸ್ತದ್ರಿ. You see, it will shake us. ಅದು ನಮ್ಮನ್ನ ಅಲುಗಾಡಿಸ್ತದೆ. This word came to the high priest. ಈ ವಚನವು ಮಹಾಯಾಜಕನಿಗೆ ಬಂತು. So that's why we have to be very careful. ಆ ಕಾರಣ ನಾವು ಬಹಳ ಜಾಗೃತೆಯಿಂದ I ಇರಬೇಕು. want to tell you this. ನಾನು ನಿಮಗೆ ಇದನ್ನ ಹೇಳ್ತೇನೆ. Prophetically, ಪ್ರವಾದನಾತ್ಮಕವಾಗಿ this church is going to grow in honor. ಈ ಸಭೆ ದೇವರನ್ನ ಗೌರವಿಸೋದ್ರಲ್ಲಿ ಬೆಳೆಯುತ್ತದೆ. Hallelujah. Hallelujah. As we begin to honor God, ಯಾವಾಗ ದೇವರನ್ನ ಗೌರವಿಸಲಿಕ್ಕೆ ಪ್ರಾರಂಭಿಸ್ತೇವೋ powerful things will begin to happen. ಶಕ್ತಿಯುತವಾದ ಸಂಗತಿಗಳು ನಡೆಯುತ್ತದೆ. Powerful things will begin to happen. ಶಕ್ತಿಯುತವಾದ ಸಂಗತಿಗಳು ನಡೆಯುತ್ತದೆ. I will show you some examples from the Bible. ಬೈಬಲ್ ನಿಂದ ನಾನು ಕೆಲವೊಂದು ಉದಾಹರಣೆಗಳನ್ನು ನಿಮಗೆ ಕೊಡುತ್ತೇನೆ. We will read some examples from that. ನಾವು ಕೆಲವೊಂದು ಉದಾಹರಣೆಗಳನ್ನು ಓದಿಕೊಳ್ಳೋಣ. Matthew chapter 13 verse 57. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 57ನೇ ವಚನ. Matthew 13:57. ಮತ್ತಾಯನು ಬರೆದ ಸುವಾರ್ತೆ 13ನೇ ಅಧ್ಯಾಯದ 17ನೇ ವಚನ. Okay. Here it's talking about Jesus. ಇಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಅದು ಮಾತಾಡ್ತಾ ಇದೆ. How people honored about Jesus. ಯೇಸು ಕ್ರಿಸ್ತನನ್ನ ಜನರು ಯಾವ ರೀತಿ ಗೌರವಿಸಿದರು ಎಂಬುದಾಗಿ. So now Jesus is himself speaking here. ಇಲ್ಲಿ ಯೇಸು ತಾನೇ ಮಾತಾಡ್ತಾ ಇದ್ದಾನೆ. Let's read it. ನಾವು ಅದನ್ನು ಓದೋಣ. ಆದರೆ ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ. Amen. Amen. Now listen to this. ಇದನ್ನ ನೀವು ಕೇಳ್ರಿ. We will slowly get into this. ನಾವು ನಿಧಾನಗತಿಯಾಗಿ ಇದರ ಆಳಕ್ಕೆ ಹೋಗೋಣ. Jesus himself is speaking this verse. ಯೇಸು ತಾನೇ ಈ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. Jesus is speaking this verse. ಯೇಸು ಈ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. In what context Jesus is speaking? ಯೇಸು ಸ್ವಾಮಿ ಎಂತ ಸನ್ನಿವೇಶದಲ್ಲಿ ಈ ಮಾತುಗಳನ್ನು ಮಾತಾಡ್ತಾ We ಇದ್ದಾನೆ? will look at this. ನಾವು ಇದನ್ನ ನೋಡೋಣ. Okay, now ಈಗ in Nazareth, Jesus was raised up in Nazareth. ನೋಡ್ರಿ, ನಜರೇತಿನಲ್ಲಿಯೇ ಯೇಸು ಸ್ವಾಮಿ ಬೆಳೆದು ಬಂದನು. He was born in Bethlehem. ಆತನು ಬೆತ್ಲೆಹೇಮಿನಲ್ಲಿ ಜನಿಸಿದನು. After some time, ಕೆಲವು ದಿನಗಳಾದ ಮೇಲೆ he went to Egypt ಆತನು ಐಗುಪ್ತಕ್ಕೆ ಹೋದನು. as a child. ಆತನು ಮಗುವಾಗಿ, Okay, and his parents brought him to Nazareth. ಆತನ ಪೋಷಕರು ಆತನನ್ನ ನಜರೇತಿಗೆ ಕರೆದುಕೊಂಡು So ಬಂದರು. he grew up in Nazareth. ಆತನು ನಜರೇತಿನಲ್ಲಿ ಬೆಳೆದನು. So the people of Nazareth, ನೋಡ್ರಿ, ನಜರೇತಿನ ಜನರು they saw Jesus from the baby. ಅವರು ಯೇಸುವನ್ನ ಬಾಲಕನಿದ್ದಾಗಲಿಂದಲೂ ನೋಡಿದರು. From a child they have been watching Jesus. ಮಗುವಿದ್ದಾಗಲಿಂದಲೂ ಯೇಸುವನ್ನ ಅವರು ನೋಡ್ತಾ ಇದ್ದಾರೆ. But Jesus was not doing any ministry that time. ಆದ್ರೆ ಯೇಸು ಆ ಸಮಯದಲ್ಲಿ ಯಾವುದೇ ಸೇವೆ ಮಾಡುತ್ತಾ ಇರಲಿಲ್ಲ. Because ಕಾರಣ, his time had not come. ಆತನ ಸಮಯವು ಇನ್ನೂ His ಬಂದಿರಲಿಲ್ಲ. time had not come. ಆತನ ಸಮಯವು ಇನ್ನೂ ಬಂದಿರಲಿಲ್ಲ. But at the age of 30, ನೋಡ್ರಿ, 30ನೇ ವರ್ಷದಲ್ಲಿ when he received the water baptism, ಆತನು ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಾಗ, and then he received the Holy Spirit baptism, ಆತನು ಪವಿತ್ರಾತ್ಮನ ದೀಕ್ಷಾ ಸ್ನಾನವನ್ನ ತೆಗೆದುಕೊಂಡಾಗ the ministry of Jesus started. ಯೇಸುವಿನ ಸೇವೆ ಪ್ರಾರಂಭವಾಯಿತು. Jesus' ministry started. ಯೇಸುವಿನ ಸೇವೆ ಪ್ರಾರಂಭವಾಯಿತು. And powerful miracles begin to happen. ಶಕ್ತಿಯುತವಾದ ಅದ್ಭುತಗಳು ನಡೀಲಿಕ್ಕೆ ಪ್ರಾರಂಭವಾದವು. Very powerful miracles. ಬಹಳ ಶಕ್ತಿಯುತವಾದ ಅದ್ಭುತಗಳು. Everywhere Jesus went, miracles happened. ಎಲ್ಲೆಲ್ಲಿ ಯೇಸು ಸ್ವಾಮಿ ಹೋದನಲ್ಲಿ ಅದ್ಭುತಗಳು ನಡೆದವು. He went to Jerusalem, miracles happened. ಯೆರೂಸಲೇಮಿಗೆ ಹೋದನು, ಅದ್ಭುತಗಳು He ನಡೆದವು. came to Capernaum, miracles happened. ಕಪೆರ್ನೌಮಿಗೆ ಬಂದನು, ಅದ್ಭುತಗಳು ನಡೀತು. Everywhere miracles. ಎಲ್ಲ ಕಡೆ ಅದ್ಭುತಗಳು. But do you know what happened? ಆದ್ರೆ ನಿಮಗೆ ಗೊತ್ತಾ ಏನಾಯ್ತು? When he came to Nazareth, ಆತನು ನಜರೇತಿಗೆ ಬಂದಾಗ he was not able to do miracles there. ಆತನು ಅಲ್ಲಿ ಅದ್ಭುತಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. He was not able to do miracles there. ಅಲ್ಲಿ ಆತನ ಅದ್ಭುತಗಳನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. We will study a little bit about that. ಅದರ ಕುರಿತಾಗಿ ನಾವು ಸ್ವಲ್ಪ ಅಧ್ಯಯನ ಮಾಡೋಣ. Mark chapter 6 verse 1. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 1ನೇ ವಚನ. Listen to this very, very carefully. ಇದನ್ನು ಜಾಗ್ರತೆಯಿಂದ ನೀವು ಕೇಳಿಸಿಕೊಳ್ಳ್ರಿ. We have something to learn from these scriptures. ಈ ಒಂದು ವಚನಗಳಿಂದ ನಾವು ಏನೋ ಒಂದು ಸಂಗತಿಗಳನ್ನ ಕಲಿಯಬೇಕಾಗಿದೆ. Okay, we will read Mark chapter 6 verse 1 onwards. We'll read. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 1ನೇ ವಚನದಿಂದ ನಾವು ಓದಿಕೊಳ್ಳೋಣ. ಆತನು ಅಲ್ಲಿಂದ ಹೊರಟು ತನ್ನ ಊರಿಗೆ ಬಂದನು. ಶಿಷ್ಯರು ಆತನ ಹಿಂದೆಯೇ ಬಂದರು. Keep reading. ಸಬ್ಬತ್ ದಿನ ಬಂದಾಗ ಆತನು ಸಭಾಮಂದಿರಕ್ಕೆ ಹೋಗಿ ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಕೇಳಿ ಆಶ್ಚರ್ಯಪಟ್ಟು, ಇವನಿಗೆ ಈ ಮಾತುಗಳು ಎಲ್ಲಿಂದ ಬಂದಿದ್ದಾವು? ಇವನು ಪಡೆದಿರುವ ಈ ಜ್ಞಾನವೇನು? ಇವನ ಕೈಯಿಂದ ಇಂಥ ಮಹತ್ಕಾರ್ಯಗಳಾಗುವುದೇನು? ಇವನು ಆ ಬಡಗಿಯಲ್ಲವೇ? Hallelujah. ಹಲ್ಲೆಲೂಯಾ. Now, ಈಗ the people of Nazareth, ಅಲ್ಲಿ ನಜರೇತಿನಲ್ಲಿರುವಂತಹ ಜನರು they saw, Jesus operating in miracles. ಯೇಸು ಸ್ವಾಮಿ ಅದ್ಭುತಗಳಲ್ಲಿ ಕಾರ್ಯ ಮಾಡುವುದನ್ನು ನೋಡಿದರು. Because
they also traveled with Jesus to Jerusalem ಯಾಕೆಂದ್ರೆ ಅವರು ಕೂಡ ಯೇಸುವಿನೊಟ್ಟಿಗೆ ಯೆರೂಸಲೇಮಿಗೆ ಪ್ರಯಾಣ ಮಾಡಿದರು in different cities. So, ವಿಭಿನ್ನವಾದ ಪಟ್ಟಣಗಳಲ್ಲಿ. But ಆದರೆ they are saying, ಅವ್ರು ಹೇಳ್ತಾ ಇದ್ದಾರೆ, how can Jesus do miracles? ಯೇಸು ಯಾವ ರೀತಿ ಮಾತ್ಕಾರ್ಯಗಳನ್ನು ಮಾಡ್ತಾನೆ? How come he has so much of wisdom? ಈತನಿಗೆ ಇಂಥ ಜ್ಞಾನ ಎಲ್ಲಿಂದ ಬಂತು? How come he has so much of power? ಇಷ್ಟು ಶಕ್ತಿ ಇವನಿಗೆ ಎಲ್ಲಿಂದ ಬಂತು? How is it possible? ಇದು ಯಾವ ರೀತಿ ಸಾಧ್ಯ? He is son of Joseph and Mary. ಈತನು ಯೋಸೇಫನು ಮರಿಯಳ ಮಗನು. We know them. ಅವರು ನಮಗೆ ಗೊತ್ತು. We know his father. ಅವರ ಅಪ್ಪ ನಮಗೆ ಗೊತ್ತು. We know his mother. ಅವರ ತಾಯಿ ನಮಗೆ ಗೊತ್ತು. We know his brothers and sisters. ಅವರ ಸಹೋದರ ಸಹೋದರರು ನಮಗೆ ಗೊತ್ತು. His father is a carpenter. ಅವರ ಅಪ್ಪ ಒಬ್ಬ ಬಡಗಿಯವನು. We know everything about Jesus. ಯೇಸುವಿನ ಕುರಿತು ನಮಗೆ ಎಲ್ಲವೂ ಗೊತ್ತಿದೆ. Hallelujah. Hallelujah. This is what Jesus is telling in Matthew 13 verse 57. ಇದೇ ವಿಷಯವನ್ನು ಯೇಸು ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 17ನೇ ವಚನದಲ್ಲಿ ಹೇಳುತ್ತಾ ಇದ್ದಾನೆ. The people of Nazareth ನಜರೇತಿನಲ್ಲಿರುವಂತಹ ಜನರು were not honoring Jesus. ಯೇಸುವನ್ನ ಗೌರವಿಸುತ್ತಾ ಇರಲಿಲ್ಲ. They were not honoring Jesus. ಅವರು ಯೇಸುವನ್ನ ಗೌರವಿಸ್ತಾ ಇರಲಿಲ್ಲ. Because of this, ಆ ಕಾರಣದಿಂದ do you know what happened? ನಿಮಗೆ ಗೊತ್ತಾ ಏನಾಯ್ತು? They were not able to receive miracles. ಅವರು ಅದ್ಭುತಗಳನ್ನು ಹೊಂದಿಕೊಳ್ಳಲು ಆಗಲಿಲ್ಲ. They were not able to receive the blessings from Jesus. ಯೇಸುವಿನಿಂದ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿಕ್ಕೆ ಆಗಲಿಲ್ಲ. Hallelujah. Hallelujah. We will turn our Bibles. We will come back here. ಮತ್ತೆ ನಾವು ಹಿಂತಿರುಗಿ ಬರೋಣ ಇಲ್ಲಿಗೆ. We will go to Luke chapter 4. ನಾವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ. Verse 16. 16ನೇ ವಚನ. In Luke chapter 4 verse 16, ಲೂಕ 14ನೇ ಅಧ್ಯಾಯ 4ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳುತ್ತದೆ, Jesus comes to Nazareth ಯೇಸು ಸ್ವಾಮಿ ನಜರೇತಿಗೆ ಬಂದಾಗ and he comes to a synagogue. ಆತನು ಒಂದು ಸಭಾಮಂದಿರಕ್ಕೆ ಬರುತ್ತಾನೆ. When he comes to the synagogue, ಆ ಸಭಾಮಂದಿರಕ್ಕೆ ಆತನು ಬಂದಾಗ they will give him the Bible. ಅವರು ಆತನಿಗೆ ಬೈಬಲ್ ಅನ್ನು ಕೊಡ್ತಾರೆ, ಒಂದು ಸುರುಳಿಯನ್ನು ಕೊಡ್ತಾರೆ. They will give him the book of Isaiah to read. ಯೆಶಾಯನು ಬರೆದ ಪ್ರವಾದನೆ ಗ್ರಂಥದ ಸುರುಳಿಯನ್ನು ಕೊಡ್ತಾರೆ Then ಓದಲಿಕ್ಕೆ. Jesus begins to read. ಯೇಸು ಅದನ್ನು ಓದಲಿಕ್ಕೆ ಪ್ರಾರಂಭಿಸ್ತಾನೆ. Let's read it, my friends. 18ನೇ ವಚನ ನಾವು ಓದಿಕೊಳ್ಳೋಣ. 16ನೇ ವಚನದಿಂದ, ಈಗಿರಲಾಗಿ ಆತನು ಬೆಳೆದ ನಜರೇತಿಗೆ ಬಂದು ತನ್ನ ವಾಡಿಕೆಯ ಪ್ರಕಾರ ಸಬ್ಬತ್ ದಿನದಲ್ಲಿ ಸಭಾಮಂದಿರಕ್ಕೆ ಹೋಗಿ ಓದುವುದಕ್ಕಾಗಿ ಎದ್ದು ನಿಂತನು. ಆಗ ಯೆಶಾಯನೆಂಬ ಪ್ರವಾದಿಯ ಗ್ರಂಥದ ಸುರುಳಿಯನ್ನು ಆತನ ಕೈಗೆ ಕೊಡಲಾಗಿ ಆತನು ಆ ಸುರುಳಿಯನ್ನು ಬಿಚ್ಚಿ ಮುಂದೆ ಹೇಳುವ ಮಾತು ಬರೆದಿರುವ ಸ್ಥಳವನ್ನು ಕಂಡು ಓದಿದನು. ಆ ಮಾತೇನೆಂದರೆ, ಕರ್ತನ ಆತ್ಮವು ನನ್ನ ಮೇಲೆ ಅದೆ, ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದು. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. Hallelujah. Hallelujah. Now when they are looking at Jesus, ನೋಡ್ರಿ, ಅವರು ಯೇಸುವನ್ನು ನೋಡುತ್ತಾ ಇರಬೇಕಾದ್ರೆ he is anointed ಆತನು ಅಭಿಷೇಕ by ಹೊಂದಿದ್ದಾನೆ, the Holy Spirit. ಪವಿತ್ರ ಆತ್ಮ ಭರಿತನಾಗಿದ್ದಾನೆ, He is casting out demons. ಆತನು ದೆವ್ವಗಳನ್ನು ಓಡಿಸ್ತಾ He ಇದ್ದಾನೆ, is doing miracles. ಆತನ ಅದ್ಭುತಗಳನ್ನು ಮಾಡುತ್ತಾ ಇದ್ದಾನೆ. But the people of Nazareth, ಆದರೆ ನಜರೇತಿನ ಜನರು they are telling, ಅವ್ರು ಹೇಳ್ತಾ ಇದ್ದಾರೆ, he is the son of Joseph. ಇವನು ಯೋಸೇಫನ He ಮಗನಲ್ಲವೇ, is son of Joseph. ಇವನು ಯೋಸೇಫನ ಮಗನಲ್ಲವೇ. Hallelujah. Hallelujah. What happened to them? ಅವ್ರಿಗೇನಾಯ್ತು? The honor for Jesus is not there. ಯೇಸುವಿಗಾಗಿ ಅಲ್ಲಿ ಅವರಲ್ಲಿ ಗೌರವ ಇಲ್ಲ. The honor is not there. ಅಲ್ಲಿ ಗೌರವ ಇಲ್ಲ. The honor is not there. ಅವರಿಗೆ ಗೌರವ ಇಲ್ಲ ಯೇಸುವಿನ Let's ಬಗ್ಗೆ. see, when the honor is not there, what will happen? ನೋಡ್ರಿ, ಗೌರವ ಇಲ್ಲದೆ ಹೋದ್ರೆ ಏನಾಗ್ತದೆ ನಾವು ಮುಂದೆ ನೋಡೋಣ. Okay, we will go to Mark now. We'll come back. We will go to Mark chapter 6. ಈಗ ನಾವು ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 5th verse. We'll read from verse 5. 5ನೇ ವಚನದಿಂದ ನಾವು ಓದಿಕೊಳ್ಳೋಣ. Mark chapter 6 verse 5 onwards. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 6ನೇ ವಚನದಿಂದ ನಾವು ಓದಿಕೊಳ್ಳೋಣ. 6ನೇ ಅಧ್ಯಾಯ 5ನೇ ವಚನ. Okay. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ ಅದರ 5ನೇ ವಚನ ನಾವು ಓದಿಕೊಳ್ಳೋಣ ಪ್ರಿಯರೇ. This all is happening in where it is happening in Nazareth. ಇವೆಲ್ಲವೂ ಕೂಡ ಎಲ್ಲಿ ನಡೀತಾ ಇದ್ರಿ? ಅದೆಲ್ಲವೂ ಕೂಡ ನಜರೇತಿನಲ್ಲಿ ನಡೀತಾ ಇದೆ. Verse ನೋಡ್ರಿ, 4 onwards we'll read maybe. 4ನೇ ವಚನದಿಂದ ನಾವು ಓದಿಕೊಳ್ಳೋಣ. Okay. ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 4ನೇ ವಚನ. ಯೇಸು ಅವರಿಗೆ, ಪ್ರವಾದಿಯು ಬೇರೆ ಎಲ್ಲಿದ್ದರೂ ಅವನಿಗೆ ಮರ್ಯಾದೆ ಉಂಟು, ಆದರೆ ಸ್ವದೇಶದಲ್ಲಿಯೂ ಸ್ವಂತ ಜನರಲ್ಲಿಯೂ ಸ್ವಂತ ಮನೆಯಲ್ಲಿಯೂ ಮಾತ್ರ ಮರ್ಯಾದೆ ಇಲ್ಲ ಎಂದು ಹೇಳಿದನು. ಆತನಲ್ಲಿ ಕೆಲವು ಮಂದಿ
ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಮಹತ್ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ. ಅವರು ಆತನನ್ನು ನಂಬದೆ ಹೋದದಕ್ಕೆ ಆತನು ಆಶ್ಚರ್ಯಪಟ್ಟನು. Hallelujah. Hallelujah. Are you there, my dear friends? ನನ್ನ ಸ್ನೇಹಿತರೆ, ನಿಮಗೆ ಅರ್ಥ ಆಗ್ತಿದೆಯಾ? This is a very powerful message. ಇದು ಬಹಳ ಶಕ್ತಿಯುತವಾದ ಸಂದೇಶ. ಕೇಳ್ರಿ ಎಲ್ಲರೂ. I did not know what to preach here. ನನಗೆ ಗೊತ್ತಿಲ್ಲ ಇಲ್ಲಿ ನಾನು ಏನು The ಪ್ರಸಂಗಿಸಬೇಕೆಂಬುದಾಗಿ. Lord began to speak to me. ಆದರೆ ದೇವರು ನನ್ನೊಟ್ಟಿಗೆ ಮಾತಾಡಲಿಕ್ಕೆ So this ಆರಂಭಿಸಿದ. message is from the Lord. ಈ ಒಂದು ಸಂದೇಶ ದೇವರಿಂದಲೇ. And this is a very important message. ಇದು ಬಹಳ ಪ್ರಾಮುಖ್ಯವಾದ ಸಂದೇಶ. God always, ಕೇಳ್ರಿ, ದೇವರು ಯಾವಾಗಲೂ whom He chooses, ಆತನು ಯಾರನ್ನು ಆರಿಸಿಕೊಳ್ಳುತ್ತಾನೋ He will set them apart. ಅವರನ್ನು ಆತನು ಪ್ರತ್ಯೇಕಪಡಿಸುತ್ತಾನೆ. And through them, ಅವರ ಮೂಲಕ He will glorify His name. ಆತನ ನಾಮವನ್ನು ಆತನು ಮಹಿಮೆ ಪಡಿಸಿಕೊಳ್ಳುತ್ತಾನೆ. And He will show His power. ಆತನು ತನ್ನ ಶಕ್ತಿಯನ್ನು ತೋರಿಸುತ್ತಾನೆ. He will show His love. ಆತನು ತನ್ನ ಪ್ರೀತಿಯನ್ನು ತೋರಿಸುತ್ತಾನೆ. He will show His wisdom. ಆತನು ತನ್ನ ಜ್ಞಾನವನ್ನು And He ತೋರಿಸುತ್ತಾನೆ. will show His glory. ಆತನು ತನ್ನ ಮಹಿಮೆಯನ್ನು ತೋರಿಸುತ್ತಾನೆ. Be ready, church. ಸಭೆಯೇ, ಇದಕ್ಕಾಗಿ ನೀವು ಸಿದ್ಧವಾಗಿರ್ರಿ. Agape Calvary Church. ಅಗಾಪೆ ಕಲ್ವರಿ ಸಭೆ, Be ready. ಸಿದ್ಧವಾಗಿರ್ರಿ. Because you are, in God's sight. ಯಾಕೆಂದ್ರೆ ನೀವು ದೇವರ ದೃಷ್ಟಿಯಲ್ಲಿ ಇದ್ದೀರಿ. He has, fixed His eyes upon this church. ಯಾಕೆಂದ್ರೆ ಆತನು ತನ್ನ ದೃಷ್ಟಿಯನ್ನ ಈ ಸಭೆಯ ಮೇಲೆ ಇಟ್ಟಿದ್ದಾನೆ. This message is not only for yesterday and today. ನೋಡ್ರಿ, ಈ ಸಂದೇಶ ನಿನ್ನೆಗೆ ಇವತ್ತಿಗೆ ಮಾತ್ರ ಅಲ್ಲ. This message continues. ಈ ಒಂದು ಸಂದೇಶ ಅದು ಮುಂದುವರಿಯುತ್ತದೆ. Are you there, my dear friends? ನನ್ನ ಸ್ನೇಹಿತರಲ್ಲಿ ಇದ್ದೀರಾ? If the fire of God has to come, ನೋಡ್ರಿ, ದೇವರ ಬೆಂಕಿ ಬರಬೇಕಂದ್ರೆ what? We have to be prepared. ನಾವೇನ್ ಮಾಡ್ಬೇಕು? ನಾವು ಸಿದ್ಧರಾಗಿರಬೇಕು. If we are not prepared, ನಾವು ಸಿದ್ಧವಾಗಿರದೆ ಹೋದರೆ we will be consumed. ನಾವು ದಹಿಸಲ್ಪಡುತ್ತೇವೆ. If we are prepared, ನಾವು ಸಿದ್ಧವಾಗಿದ್ದರೆ we will not be consumed. ನಾವು ದಹಿಸಲ್ಪಡೋದಿಲ್ಲ. Are you ready ನೀವು ಸಿದ್ಧರಾಗಿದ್ದೀರಾ? to go into the next season? ಮುಂದಿನ ಒಂದು ಕಾಲಕ್ಕೆ ಹೋಗ್ಲಿಕ್ಕೆ 21 days, 21 ದಿನ you are in preparation. ನೀವು ಸಿದ್ಧತೆಯಲ್ಲಿದ್ದೀರಿ. You've been praying, ನೀವು ಪ್ರಾರ್ಥಿಸ್ತಾ ಇದ್ದೀರಿ. asking God, ದೇವರನ್ನು ಕೇಳ್ತಾ ಇದ್ದೀರಿ. show us direction, ದೇವ ನಮಗೆ ಮಾರ್ಗದರ್ಶನ give ಕೊಡು. us breakthrough, ನಮಗೆ ಬಿಡುಗಡೆ ಕೊಡು. heal us, ನಮ್ಮನ್ನು ಗುಣಪಡಿಸು. take us to new level. ನಮ್ಮನ್ನು ನೂತನ ಕಾಲಕ್ಕೆ ತೆಗೆದುಕೊಂಡು ಹೋಗು. And God is bringing the answer today. ಈ ದಿನ ದೇವರು ಅವೆಲ್ಲವುಗಳಿಗೆ ಉತ್ತರವನ್ನು ತರುತ್ತಾ ಇದ್ದಾನೆ. Are you there, friends? ನನ್ನ ಸ್ನೇಹಿತರೆ, ನೀವಿಲ್ಲಿದ್ದೀರಾ? Are you there? ನೀವಿಲ್ಲಿದ್ದೀರಾ? To be a blessing for this city, ಈ ಒಂದು ಪಟ್ಟಣಕ್ಕೆ ನೀವು ಆಶೀರ್ವಾದವಾಗಲಿಕ್ಕೆ, not only for the city, ಈ ಪಟ್ಟಣಕ್ಕೆ for ಮಾತ್ರವಲ್ಲ, the district, ಈ ಒಂದು ಜಿಲ್ಲೆಗೆ, and also for the state of Karnataka. ಕರ್ನಾಟಕ ರಾಜ್ಯಕ್ಕೂ ಕೂಡ. Are you ready, my dear friends? ನನ್ನ ಸ್ನೇಹಿತರೆ, ಸಿದ್ಧರಾಗಿದ್ದೀರಾ? Hallelujah. Hallelujah. Let your vision expand. ನಿನ್ನ ಒಂದು ದರ್ಶನ ಅದು ವಿಸ್ತರಿಸಲಿ. Let your vision expand. ನಿನ್ನ ದರ್ಶನ ವಿಸ್ತರಿಸಲಿ. Let your vision expand. ನಿನ್ನ ದರ್ಶನ ವಿಸ್ತರಿಸಲಿ. Hallelujah. Hallelujah. When God met Abraham, ನೋಡ್ರಿ, ದೇವರು ಅಬ್ರಾಮನನ್ನು ಸಂಧಿಸಿದಾಗ He met him in the night. ಆತನನ್ನ ರಾತ್ರಿಯಲ್ಲಿ ಸಂಧಿಸಿದನು. How can I say God met him in the night? ನಾನು ಯಾವ ರೀತಿ ಹೇಳಬಹುದು ದೇವರು ಅಬ್ರಾಮನನ್ನ ರಾತ್ರಿಯಲ್ಲಿ ಭೇಟಿಯಾದನು ಎಂಬುದಾಗಿ? Will not go to Genesis chapter 15. God is meeting, Abraham. ನಾವಲ್ಲಿ ಹೋಗೋದು ಬೇಡ. ಆದಿಕಾಂಡ 15ನೇ ಅಧ್ಯಾಯ ನಾವು ನೋಡುತ್ತೇವೆ. In there, God is saying, ಅಲ್ಲಿ ದೇವರು ಅಬ್ರಾಮನಿಗೆ ಹೇಳ್ತಾ ಇದ್ದಾನೆ, lift up your eyes and look at the sky. ನಿನ್ನ ಕಣ್ಣುಗಳನ್ನು ತೆರೆದು ಆಕಾಶದ ಕಡೆಗೆ ನೋಡು. Can you count the stars? ನೀನು ಆ ನಕ್ಷತ್ರಗಳನ್ನು ಎಣಿಸಬಲ್ಲೆಯಾ? He said, I cannot. ಆತನು ಹೇಳಿದ, ಇಲ್ಲ ಸ್ವಾಮಿ, ಆಗಲ್ಲ. That means ಅದರ ಅರ್ಥ, God was speaking to him in the night. ದೇವರು ರಾತ್ರಿ ಸಮಯದಲ್ಲಿ ಅಬ್ರಾಮನೊಟ್ಟಿಗೆ ಮಾತಾಡ್ತಾ ಇದ್ದನು. In the daytime we cannot see stars. ನಾವು ಹಗಲು ಹೊತ್ತಿನಲ್ಲಿ ನಕ್ಷತ್ರಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. God changed the vision of Abraham. ನೋಡ್ರಿ, ಅಬ್ರಾಮನ ದರ್ಶನವನ್ನ ದೇವರು ಬದಲಾಯಿಸಿದನು. I prophesy in the name of Jesus. ಯೇಸುವಿನ ನಾಮದಲ್ಲಿ ನಾನು ಪ್ರವಾದಿಸುತ್ತೇನೆ. The vision of the church is changing. ಸಭೆಯ ದರ್ಶನ ಬದಲಾಗ್ತಾ ಇದೆ. It's increasing. ಅದು ಅಭಿವೃದ್ಧಿ ಆಗುತ್ತಾ ಇದೆ. People's vision, your vision is changing. ಜನರ ದರ್ಶನಗಳು, ನಿಮ್ಮ ದರ್ಶನಗಳು ಬದಲಾಗುತ್ತಾ ಇದೆ. Ordinary people like us, ನೋಡ್ರಿ, ಸಾಧಾರಣ ಜನರು ನಮ್ಮಂತೆ, He will turn us around ನಾವು ತಿರುಗುವವರಾಗಿದ್ದೇವೆ. and make us extraordinary. ನಾವು ನಮ್ಮನ್ನ ದೇವರು ಅಸಾಧಾರಣವಾಗಿ ಮಾಡುತ್ತಾನೆ. And He'll use us for His glory. ಆತನ ಮಹಿಮೆಗಾಗಿ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆ. Church, are you ready, my dear church? ಸಭೆಯೇ, ನೀವು ಇದಕ್ಕಾಗಿ ಸಿದ್ಧರಾಗಿದ್ದೀರಾ? Are you ready? ನೀವು ಸಿದ್ಧರಾಗಿದ್ದೀರಾ? Are you ready, my dear friends? ನನ್ನ ಸ್ನೇಹಿತರೆ, ನೀವು ಸಿದ್ಧರಾಗಿದ್ದೀರಾ?
In Mark chapter 6, ನೋಡ್ರಿ, ಮಾರ್ಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ Jesus, we read the word of God says, ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, Jesus could not do many miracles. ಯೇಸು ಅಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಾರದೆ ಹೋದನು. He could not do many miracles. ಆತನಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಾರದೆ ಹೋದನು. Hallelujah. Hallelujah. My friends, ನನ್ನ ಸ್ನೇಹಿತರೆ, it's very important. ಇದು ಬಹಳ ಪ್ರಾಮುಖ್ಯ. What to whom honor belongs, that honor has to whom the honor is due, to them we need to give the honor. ನೋಡ್ರಿ, ನಾವು ಯಾರಿಗೆ ಮರ್ಯಾದೆನ ಕೊಡಬೇಕು ಅವರಿಗೆ ಮರ್ಯಾದೆನ ನಾವು ಕೊಡ್ಲೇಬೇಕು. The first thing is, ಮೊದಲನೇ ಸಂಗತಿ, we need to give honor to God. ಮೊದಲನೇದು ನಾವು ದೇವರಿಗೆ ಮರ್ಯಾದೆ ಕೊಡಬೇಕು, ಗೌರವ ಕೊಡಬೇಕು. Hallelujah. Hallelujah. I want to tell you, church, ನಾನು ನಿಮಗೆ ಹೇಳ ಬಯಸ್ತೇನೆ, a new journey is beginning for you all. ನಿಮ್ಮ ಎಲ್ಲರಿಗೆ ಹೊಸ ಒಂದು ಪ್ರಯಾಣ ಪ್ರಾರಂಭವಾಗ್ತಾ ಇದೆ. I am telling you, ನಾನು ನಿಮಗೆ ಹೇಳ್ತೇನೆ, everything is turning around. ಎಲ್ಲವೂ ಕೂಡ ಬದಲಾಗ್ತಾ ಇದೆ. I prophetically tell you, ನಾನು ಪ್ರವಾದನಾತ್ಮಕವಾಗಿ ಹೇಳುತ್ತೇನೆ, I can see in the spirit realm, ನಾನು ಆತ್ಮಿಕ ಮಂಡಲದಲ್ಲಿ ನೋಡುತ್ತಾ the ಇದ್ದೇನೆ. Lord is releasing souls. ಓ, ದೇವರು ಆತ್ಮಗಳನ್ನ ಬಿಡುಗಡೆ ಮಾಡಿ ಕಳಿಸ್ತಾ ಇದ್ದಾನೆ. People are coming. ಜನರು ಬರ್ತಾ ಇದ್ದಾರೆ. Why? ಯಾಕೆ? This is the address ಇದು ಒಂದು ವಿಳಾಸ where God is honored. ದೇವರು ಗೌರವಿಸಲ್ಪಡುವ ಸ್ಥಳ. ಚಪ್ಪಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡೋಣ. Are you there? ನೀವಿಲ್ಲಿದ್ದೀರಾ? Are you there? ನೀವಿಲ್ಲಿದ್ದೀರಾ? It's very important, friends. ಇದು ಬಹಳ ಪ್ರಾಮುಖ್ಯ ಸ್ನೇಹಿತರೆ. Honoring God is very important. ದೇವರನ್ನ ಗೌರವಿಸೋದು ಬಹಳ ಪ್ರಾಮುಖ್ಯ. Let's go to Luke chapter 4. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ. Luke chapter 4, we will read the scriptures there. ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಹೋಗಿ ವಚನಗಳನ್ನು ಓದೋಣ. Okay, we will read from maybe I think verse 20 onwards we will read. 20ನೇ ವಚನದಿಂದ ನಾವು ಓದಿಕೊಳ್ಳೋಣ ಪ್ರಿಯರೇ. God is speaking. ದೇವರು ಮಾತಾಡ್ತಾ ಇದ್ದಾನೆ. Jesus is speaking ಯೇಸು ಮಾತಾಡ್ತಾ to ಇದ್ದಾನೆ the people of Nazareth ಅಲ್ಲಿ ನಜರೇತಿನ ಜನರೊಟ್ಟಿಗೆ in the synagogue. ಆ ಒಂದು ಸಭಾ ಮಂದಿರದಲ್ಲಿ. What is he speaking? ಆತನ ಏನ್ ಮಾತಾಡ್ತಾ ಇದ್ದಾನೆ? Let's continue to read. ನಾವು ಓದುತ್ತಾ ಹೋಗೋಣ. ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾ ಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು. ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ, ಇವತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ವೇದೋಕ್ತಿ ನೆರವೇರಿದೆ ಎಂದು ಹೇಳುತ್ತಿರುವಾಗ ಎಲ್ಲರೂ ಆತನನ್ನು ಹೊಗಳಿ ಆತನ ಬಾಯಿಂದ ಹೊರಡುವ ಇಂಪಾದ ಮಾತುಗಳಿಗೆ ಆಶ್ಚರ್ಯಪಟ್ಟು, ಇವನು ಯೋಸೇಫನ ಮಗನಲ್ಲವೇ ಎಂದು ಮಾತಾಡಿಕೊಂಡರು. ಆತನು ಅವರಿಗೆ, ನೀವಂತೂ ವೈದ್ಯನೇ, ನಿನ್ನನ್ನೇ ವಾಸಿ ಮಾಡಿಕೊ ಎಂಬ ಗಾದೆಯನ್ನು ನನಗೆ ಹೇಳಿ, ಕಪೆರ್ನೌಮಿನಲ್ಲಿ ಎಂತೆಂಥ ಕಾರ್ಯಗಳು ನಡೆದವೆಂದು ನಾವು ಕೇಳಿದವೋ ಅಂಥವುಗಳನ್ನು ಈ ನಿನ್ನ ಸ್ವಂತ ಸ್ಥಳದಲ್ಲಿ ಮಾಡು ಅನ್ನುವಿರಷ್ಟೇ. ಆದರೆ Okay, we'll read it. Okay, now listen very carefully. ನಾವು ಓದೋಣ, ಜಾಗ್ರತೆಯಿಂದ ಕೇಳ್ರಿ. ಈಗ These people of Nazareth, ಈ ನಜರೇತಿನ ಜನರು, they know Jesus shifted from Nazareth and went to Capernaum. ಆತನು ನಜರೇತನಿಂದ ಕಪೆರ್ನೌಮಿಗೆ ಹೋದನು ಎಂಬುದಾಗಿ ಗೊತ್ತಾಗಿದೆ. And he dwelt in Capernaum. ಆತನು ಕಪೆರ್ನೌಮಿನಲ್ಲಿ, And that was the headquarters of Jesus. ಅದು ಯೇಸುವಿನ ಮುಖ್ಯ ಶಾಖೆ ಆಗಿತ್ತು. And the house of Jesus ಯೇಸುವಿನ ಮನೆಯಲ್ಲಿ was, the house of Jesus was in front of the Sea of Galilee. ನೋಡ್ರಿ, ಈ ಒಂದು ಗಲಿಲಾಯದ ಸಮುದ್ರದ ಹತ್ತಿರವೇ ಕಪೆರ್ನೌಮಲ್ಲಿ ಯೇಸುವಿನ ಮನೆ ಇತ್ತು. I don't have time to show all the verses. ಈ ವಚನಗಳನ್ನು ತೋರಿಸಲಿಕ್ಕೆ ನನಗೆ ಸಮಯ ಇಲ್ಲ. Okay, but Jesus shifted from Nazareth to Capernaum. ಆದ್ರೆ ಯೇಸು ನಜರೇತಿನಿಂದ ಈ ಒಂದು ಕಪೆರ್ನೌಮಿಗೆ ಹೋಗ್ಬಿಟ್ಟನು. Why he had to shift? ಯಾಕೆ ಆತನ ಅಲ್ಲಿಗೆ ಹೋದನು? Why he had to shift? ಯಾಕೆ ಆತನಲ್ಲಿ ಸ್ಥಳಾಂತರವಾದನು? In Nazareth there is no honor. ಆ ನಜರೇತಿನಲ್ಲಿ ಗೌರವ ಇಲ್ಲ. When there is no honor, ನೋಡ್ರಿ, ಎಲ್ಲಿ ಗೌರವ ಇಲ್ಲವೋ God shifts his address. ದೇವರು ತನ್ನ ವಿಳಾಸವನ್ನ ಸ್ಥಳಾಂತರಿಸುತ್ತಾನೆ. Hallelujah. He has to shift his address. ಆತನು ತನ್ನ ವಿಳಾಸವನ್ನು ಬದಲಾಯಿಸಲೇಬೇಕು. If he doesn't shift his address, ಒಂದು ವೇಳೆ ಆತನು ತನ್ನ ವಿಳಾಸವನ್ನು ಸ್ಥಳಾಂತರಿಸಲಾರದೆ he ಹೋದ್ರೆ will not be able to do the miracles there. ಅಲ್ಲಿ ಆತನು ಅದ್ಭುತಗಳನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. Hallelujah. Hallelujah. Are you listening? ಚೆನ್ನಾಗಿ ಕೇಳ್ರಿ ಎಲ್ಲರೂ. Are you listening? ಎಲ್ಲರೂ ಕೇಳ್ತಾ ಇದ್ದೀರಾ? There's some important lesson for us to learn. ಇದು ಬಹಳ ಪ್ರಾಮುಖ್ಯವಾದ ಕಲಿಬೇಕಾದಂತ ಸಂಗತಿಗಳು. It's a very dangerous things when God changes his address. ದೇವರು ತನ್ನ ವಿಳಾಸವನ್ನು ಬದಲಾಯಿಸಿದರೆ ಅದು ಬಹಳ ಅಪಾಯಕಾರಿ. Hallelujah. Hallelujah. It's very dangerous. ಇದು ಬಹಳ ಅಪಾಯಕಾರಿ. I don't want to touch this subject. ಈ ಒಂದು ವಿಷಯವನ್ನು ನಾನು ಮುಟ್ಲಿಕ್ಕೆ I don't ಇಷ್ಟಪಡೋದಿಲ್ಲ. want to touch this. ಇದನ್ನು ಮುಟ್ಲಿಕ್ಕೆ But ಇಷ್ಟಪಡೋದಿಲ್ಲ. Jesus changed his address. ಆದ್ರೆ ಯೇಸು ತನ್ನ ವಿಳಾಸವನ್ನು ಬದಲಾಯಿಸಿದನು. He left Nazareth, ಆತನು ನಜರೇತನ ಬಿಟ್ಟನು, came to Capernaum. ಆತನು ಕಪೆರ್ನೌಮಿಗೆ ಬಂದನು. And what Jesus saying? ಇಲ್ಲಿ ಯೇಸು ಏನ್ ಹೇಳ್ತಾ ಇದ್ದಾನೆ? The people of Nazareth said, ಅಲ್ಲಿ ನಜರೇತಿನ ಜನರು ಹೇಳಿದ್ರು, what you did in Capernaum, ನೀನು ಕಪೆರ್ನೌಮಿನಲ್ಲಿ ಎಂತೆಂತ ಅದ್ಭುತಗಳನ್ನು ಮಾಡಿದೆಯೋ do also
here. ಇಲ್ಲಿ ಕೂಡ ಮಾಡು. God cannot do. ದೇವರು ಮಾಡ್ಲಿಕ್ಕೆ ಆಗೋದಿಲ್ಲ. Where there is no honor, ಎಲ್ಲಿ ಗೌರವ ಇಲ್ಲವೋ God cannot do. ಅಲ್ಲಿ ದೇವರು ಮಾಡೋದಿಲ್ಲ. God cannot do. ದೇವರು ಮಾಡೋದಿಲ್ಲ. Very, very important, friends. ಬಹಳ ಬಹಳ ಪ್ರಾಮುಖ್ಯ ಸ್ನೇಹಿತರೆ. This is a very important message. ಇದು ಬಹಳ ಪ್ರಾಮುಖ್ಯವಾದ ಸಂದೇಶ. We need to learn to honor God. ನಾವು ದೇವರನ್ನ ಗೌರವಿಸುವುದನ್ನು ಕಲಿಬೇಕು. Let this be a prayer every day for you. ಇದು ನಿಮ್ಮ ಪ್ರತಿದಿನದ ಪ್ರಾರ್ಥನಾ ಅಂಶವಾಗಿರಲಿ. Lord, teach me to honor you. ದೇವಾ ನಿನ್ನನ್ನು ಗೌರವಿಸೋದನ್ನ ನನಗೆ ಕಲಿಸು. Teach me to fear you. ಅಪ್ಪ ನಿನಗೆ ಭಯ ಪಡೋದನ್ನ ಕಲಿಸು. Teach me to obey you. ನಿನಗೆ ವಿಧೇಯತೆ ಆಗ್ಲಿಕ್ಕೆ ನನಗೆ ಕಲಿಸು. Teach me to follow you. ನಿನ್ನನ್ನು ಹಿಂಬಾಲಿಸುವುದಕ್ಕೆ ನನಗೆ Give ಕಲಿಸು. me grace to honor you. ಅಪ್ಪ ನಿನ್ನನ್ನು ಗೌರವಿಸಲಿಕ್ಕೆ ನನಗೆ ಕೃಪೆ ಕೊಡು. Hallelujah. Hallelujah. Let's pray like this. ಈ ರೀತಿ ಪ್ರಾರ್ಥಿಸ್ರಿ. Things will begin to change. ನಿಮ್ಮ ಜೀವಿತದಲ್ಲಿ ಸಂಗತಿಗಳು ಬದಲಾಗ್ತದೆ. Hallelujah. Hallelujah. Do you want to change in a finances? ನಿಮ್ಮ ಹಣಕಾಸಿನ ವಿಷಯದಲ್ಲಿ ನಿಮಗೆ ಬದಲಾವಣೆ I ಬೇಕಾ? will show you a beautiful verse. ನಾನು ನಿಮಗೆ ಸುಂದರವಾದ ವಚನವನ್ನು ತೋರಿಸ್ತೇನೆ. How honor works in every way. ನೋಡ್ರಿ ಯಾವ ರೀತಿ ಎಲ್ಲಾ ಮಾರ್ಗಗಳಲ್ಲಿ ಈ ಒಂದು ಗೌರವ ಕಾರ್ಯ ಮಾಡುತ್ತದೆ It's ಎಂಬುದಾಗಿ. very important. ಇದು ಬಹಳ ಪ್ರಾಮುಖ್ಯ. I desire for you ನಾನು ನಿಮಗಾಗಿ ಬಯಸ್ತೇನೆ that everyone ನಿಮ್ಮಲ್ಲಿರುವ ಪ್ರತಿಯೊಬ್ಬರು will have powerful breakthrough in your finances. ನಿಮ್ಮ ಒಂದು ಹಣಕಾಸಿನ ವಿಷಯದಲ್ಲಿ ನಿಮಗೆ ಶಕ್ತಿಯುತವಾದ ಬಿಡುಗಡೆ ಇರಬೇಕೆಂಬುದಾಗಿ. Hallelujah. Hallelujah. Let's turn our Bibles to Proverbs chapter 3 verse 9. ನೋಡ್ರಿ ನಮ್ಮ ಒಂದು ಬೈಬಲ್ ಅನ್ನ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 9ನೇ ವಚನಕ್ಕೆ ತಿರುಗಿಸೋಣ. Okay, we will come back here. Okay. ನಾವು ಹಿಂತಿರುಗಿ ಬರೋಣ ಇಲ್ಲಿಗೆ. A lot of things for us to cover. ನೋಡ್ರಿ ಅನೇಕ ಸಂಗತಿಗಳಿದೆ ನಮಗೆ ಈ ದಿನ. Lot of things to cover. ಅನೇಕ ಸಂಗತಿಗಳಿದೆ ಈ ದಿನ. Let's read Proverbs chapter 3 verse 9. ನಾವು ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9ನೇ ವಚನ. See, the first word itself says honor. ನೋಡ್ರಿ ಇಲ್ಲಿ ಮೊದಲನೇ ಮಾತೇ ಹೇಳ್ತದೆ ಗೌರವ, ಸನ್ಮಾನಿಸು. Hallelujah. Hallelujah. Shall we all read it together? First pastor will read and then we will all read it together. ಮೊದಲು ನಾನು ಓದ್ತೇನೆ, ನನ್ನಿಂದ ನೀವೆಲ್ಲರೂ ಹಿಂಬಾಲಿಸಿ ಹೋದ್ರಿ. ಎಲ್ಲ ಹೇಳ್ರಿ. ನಿನ್ನ ಆದಾಯದಿಂದಲೂ ನಿನ್ನ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. Next. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ. Hallelujah. 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 We will repeat this. Okay, I want the entire church to repeat this after pastor. Okay? We will break it. Pastor will break it and repeat after pastor. This is a very important scripture. ಎಲ್ಲರೂ ಕೂಡ ನಾನು ಹೇಗೆ ಹೇಳ್ತೇನೆ ಅದೇ ರೀತಿ ನೀವು ಹೇಳ್ರಿ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. Hallelujah. Hallelujah. Listen to this. ಕೇಳ್ರಿ ಇದನ್ನ. This is very, very simple. ಇದು ಬಹಳ ಬಹಳ ಸರಳ. When we begin to honor God, ನಾವು ಯಾವಾಗ ದೇವರನ್ನ ಗೌರವಿಸಲಿಕ್ಕೆ ಪ್ರಾರಂಭಿಸ್ತೇವೆ with our wealth, ನಮ್ಮ ಒಂದು ಆದಾಯದಿಂದ, okay, whatever physical blessing God has given us, ನೋಡ್ರಿ ಶಾರೀರಿಕವಾಗಿ ದೇವರು ಏನೆಲ್ಲ ಆಶೀರ್ವಾದಗಳನ್ನು ನಮಗೆ ಕೊಟ್ಟಿದ್ದಾನೋ, and the first fruits, it says the first fruit, substance and with the first fruits. ಇಲ್ಲಿ ಹೇಳ್ತದೆ ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ. And it says in English Bible says and ಇಂಗ್ಲಿಷ್ ಅಲ್ಲಿ ಹೇಳ್ತದೆ ಮತ್ತು. with the first fruits of the increase. ನಿನ್ನ ಒಂದು ಕಣಜದ ಬೆಳೆಯ ಸಮೃದ್ಧಿಯಿಂದಲೂ. What is the meaning of kanaja? ನೋಡ್ರಿ ಕಣಜ ಅಂದ್ರೆ ಅರ್ಥ ಏನ್ರಿ? Kanaja is the place you store. ನೋಡ್ರಿ ಈ ಕಣಜ ಅಂದ್ರೆ ಎಲ್ಲವನ್ನ ಶೇಖರಿಸಿ ಇಡುವಂತದ್ದು. Hallelujah. Hallelujah. Do you have kanaja? ನಿಮ್ಮ ಮನೆಯಲ್ಲಿ ಕಣಜ ಐತಾ? ಸ್ಟೋರ್ ರೂಮ್ ಐತಾ? Okay, do you have kanaja? Okay, these days we don't have kanaja. ಈ ದಿನಗಳಲ್ಲಿ ನಮಗೆ ಕಣಜಗಳು ಇಲ್ರಿ. We have what we have. ನಮಗೇನಿದೆ? We have treasuries. ನಮಗೆ ಒಂದು ಏನಂತ್ರಿ ಟ್ರೆಷರ್ಗಳಿದೆ. Okay, and we have bank accounts. ನಮಗೆ ಬ್ಯಾಂಕ್ ಖಾತೆಗಳಿದೆ. Hallelujah. In this time, you know, whatever is speaking, it's what our treasuries and our bank accounts. ಈ ನಮಗೆ ಇರುವಂತ ಒಂದು ಆದಾಯ ಆಗ್ಲಿ, ನಮಗಿರುವಂತ ಖಜಾನೆ ಏನು ಎಲ್ಲೈತ್ರಿ ಅದೆಲ್ಲವೂ ಕೂಡ ಬ್ಯಾಂಕ್ ಅಕೌಂಟ್ ಅಲ್ಲಿ ಐತೆ. Hallelujah. Hallelujah. We have treasuries. ನಮಗೆ ಖಜಾನೆಗಳೈತೆ. According to this verse, ಈ ವಾಕ್ಯಕ್ಕೆ ಅನುಸಾರವಾಗಿ your treasuries should be full. ನಿನ್ನ ಒಂದು ಖಜಾನೆ ತುಂಬಿರಬೇಕು. Your bank account should be full. ನಿನ್ನ ಬ್ಯಾಂಕಿನ ಖಾತೆ ತುಂಬಿರಬೇಕು. Are you there, my dear friends? ನನ್ನ ಸ್ನೇಹಿತರೆ ನೀವು ಇಲ್ಲಿದ್ದೀರಾ? This is very important. ಇದು ಬಹಳ ಪ್ರಾಮುಖ್ಯ. Many people don't touch this. ಇದನ್ನ ಅನೇಕ ಜನರು ಮುಟ್ಟೋದಿಲ್ರಿ. Many people don't speak this. ಇದರ ಬಗ್ಗೆ ಅನೇಕ ಜನರು I ಮಾತಾಡೋದಿಲ್ಲ. want to tell you, ನಾನು ನಿಮಗೆ ಹೇಳ್ತೇನೆ, God wants to prosper us, ದೇವರು ನಮ್ಮನ್ನು ಅಭಿವೃದ್ಧಿ ಮಾಡ ಬಯಸ್ತಾನೆ. but there is a condition. ಆದರೆ ಇಲ್ಲಿ ಒಂದು
ಒಂದು ಷರತ್ತಿದೆ. What is the condition? ಆ ಷರತ್ತೇನು? We need to honor the Lord with the substance. ನಾವು ನಮ್ಮ ಒಂದು ಕಣಜಗಳಿಂದ ಸಮೃದ್ಧಿಯಿಂದ ದೇವರನ್ನ ಸನ್ಮಾನಿಸಬೇಕು. With the physical blessings God has given us, ನಮಗೆ ದೇವರು ಕೊಟ್ಟಂತಹ ಶಾರೀರಿಕವಾದ ಆಶೀರ್ವಾದಗಳಿಂದ we should honor God with that. ನಾವು ಅದರಿಂದ ದೇವರನ್ನ ಸನ್ಮಾನಿಸಿ ಗೌರವಿಸಬೇಕು. And whenever there is a promotion, first fruits means whenever there is a promotion. ನೋಡ್ರಿ, ಪ್ರಥಮ ಆದಾಯದ ಅಂದ್ರೆ ಯಾವಾಗೆಲ್ಲ ನಮಗೆ ಅಭಿವೃದ್ಧಿ ಬಡ್ತಿ ಬರ್ತದೋ, and increase will come. ಯಾವಾಗ ನಮಗೆ ಹೆಚ್ಚಳ ಬರ್ತದೋ, we have to honor God. ನಾವು ದೇವರನ್ನ ಸನ್ಮಾನಿಸಬೇಕು. It's not easy. ಅದು ಬಹಳ ಸುಲಭ ಅಲ್ರಿ. It's not easy, my dear friends. ಅದು ಸುಲಭ ಅಲ್ರಿ. But I want to tell you. ಆದ್ರೆ ನಾನು ನಿಮಗೆ ಹೇಳ್ತೇನೆ. But when you begin to practice, ನೀನು ಯಾವಾಗ ಇದನ್ನ ಅಭ್ಯಾಸ ಮಾಡಲಿಕ್ಕೆ when you ಪ್ರಾರಂಭಿಸ್ತೀಯೋ, begin to practice, ಇದನ್ನ ನೀನು ಅಭ್ಯಾಸ ಮಾಡಲಿಕ್ಕೆ no ಪ್ರಾರಂಭಿಸಿದಾಗ devil can hold your finances. ಯಾವ ಸೈತಾನನು ನಿನ್ನ ಹಣಕಾಸನ್ನ ಹಿಡಿಲಿಕ್ಕೆ ಸಾಧ್ಯವಿಲ್ಲ. I challenge it in the name of Jesus. ಯೇಸುವಿನ ನಾಮದಲ್ಲಿ ನಿಮಗೆ ಸವಾಲಾಗ್ತೇನೆ. Hallelujah. Hallelujah. Those people are doing business, working. I want to tell you, nobody can hold your finances. ಯಾರೆಲ್ಲ ವ್ಯಾಪಾರ ಉದ್ಯೋಗ ಕೆಲಸ ಮಾಡ್ತಾ ಇದ್ದಾರೋ ಯಾವುದು ಕೂಡ ನಿಮ್ಮ ಹಣಕಾಸನ್ನ ತಡೆ ಹಿಡಲಿಕ್ಕೆ ಸಾಧ್ಯವಿಲ್ಲ. Why? ಯಾಕೆ? Because when you do that, ಇದನ್ನ ನೀವು ಮಾಡಿದಾಗ the word of God says, ದೇವರ ವಾಕ್ಯ you ಹೇಳ್ತದೆ, are honoring the Lord. ನೀವು ದೇವರನ್ನ ಸನ್ಮಾನಿಸಿ ಗೌರವಿಸ್ತಾ ಇದ್ದೀರಿ. Hallelujah. The word is Lord. ನೋಡ್ರಿ, ಇಲ್ಲಿ ಇದು ವಚನ ಏನಂದ್ರೆ ಸನ್ಮಾನ. Okay, the Lord, is it word Lord there? ಇಲ್ಲಿ ಯೆಹೋವನು. ಕರ್ತನು. Okay, ಕರ್ತನು, ಯೆಹೋವನು. Okay. ಕರ್ತನನ್ನ ನೀವು ಗೌರವಿಸ್ತಾ ಇದ್ದೀರಿ. So what happens? ಇಲ್ಲಿ ಏನಾಗ್ತದಂದ್ರೆ, that means Jesus is the Lord over your finances and blessings. ಆಗ ದೇವರು ನಿಮ್ಮ ಹಣಕಾಸಿನ ಮೇಲೆ ಆತನು ಒಡೆಯನಾಗಿರುತ್ತಾನೆ. Not the devil. ಸೈತಾನನಲ್ಲ. The devil will rob. ಆ ಒಂದು ಸೈತಾನನು ಕದ್ದುಕೊಳ್ಳುತ್ತಾನೆ. He will put sickness. ಆತನು ರೋಗ ಆಗ್ತಾನೆ. It will spend all that money on the hospitals and medicines. ಆ ರೋಗಕ್ಕಾಗಿ ಆಸ್ಪತ್ರೆಯಲ್ಲಿ ಎಲ್ಲ ಹಣ ಖರ್ಚು ಮಾಡಿಸ್ತಾನೆ. When the Satan is Lord, ಯಾವಾಗ ಸೈತಾನ ನಿಮ್ಮ you will ಒಡೆಯನಾಗಿರ್ತಾನೋ, lose it. ನೀವು ಅದನ್ನ ಕಳ್ಕೊಳ್ತೀರಿ. It will be spoiled. ಎಲ್ಲವೂ ಕೆಟ್ಟು ಹೋಗ್ತದೆ. But when God is the Lord, ಆದ್ರೆ ಯಾವಾಗ ದೇವರು ನಿಮ್ಮ ಒಡೆಯನು ಕರ್ತನು ಆಗಿರ್ತಾನೋ, and you honor him, ನೀವು ಆತನನ್ನು ಗೌರವಿಸುವಾಗ you will see blessings, fulfilling blessings, filling blessings. ನೋಡ್ರಿ, ತುಂಬಿಸಲ್ಪಟ್ಟ ಆಶೀರ್ವಾದಗಳನ್ನು ನೀವು ನೋಡುವವರಾಗಿದ್ದೀರಿ. Hallelujah. Hallelujah. Let's get into this message. ಈ ಒಂದು ಸಂದೇಶದ ಒಳಗೆ ಹೋಗೋಣ. It's very, very important for us to honor God. ದೇವರನ್ನ ಸನ್ಮಾನಿಸುವುದು ಬಹಳ ಬಹಳ ಪ್ರಾಮುಖ್ಯ. It's very important. ಇದು ಬಹಳ ಪ್ರಾಮುಖ್ಯ. When you begin to honor God, ನೀವು ದೇವರನ್ನು ಯಾವಾಗ ಸನ್ಮಾನಿಸ್ತೀರೋ, do you know what happens? ನಿಮಗೆ ಗೊತ್ತಾ ಏನಾಗ್ತದೆ? The angelic activity will increase. ನೋಡ್ರಿ, ದೇವದೂತರ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಅಧಿಕವಾಗ್ತದೆ. Hallelujah. Hallelujah. The angelic activity will increase. ನೋಡ್ರಿ, ದೇವದೂತರು ಕಾರ್ಯ ಮಾಡೋದು ನಿಮ್ಮ ಜೀವಿತದಲ್ಲಿ ಹೆಚ್ಚಾಗ್ತದೆ. I will show you. ನಾನು ನಿಮಗೆ ತೋರಿಸ್ತೇನೆ. Let's turn our Bible to Judges chapter 13 verse 19. ನಾವು ನಮ್ಮ ಬೈಬಲ್ ಅನ್ನ ನ್ಯಾಯಸ್ಥಾಪಕರು 13ನೇ ಅಧ್ಯಾಯ 19 verse 19. 19ನೇ ವಚನಕ್ಕೆ ತಿರುಗಿಸೋಣ. In this verse, ಈ ವಚನದಲ್ಲಿ what is happening? ಇಲ್ಲಿ ಏನ್ ನಡೀತಾ ಇದೆ? Manoah, the father of Samson, ನೋಡ್ರಿ, ಸಂಸೋನನ ತಂದೆಯಾದ ಮನೋಹನು, he is giving sacrifice to the Lord. ಆತನು ದೇವರಿಗೆ ಯಜ್ಞವನ್ನ ಸಮರ್ಪಿಸ್ತಾ And ಇದ್ದಾನೆ. he is worshiping and honoring God. ಆತನು ದೇವರನ್ನು ಆರಾಧಿಸ್ತಾ ಗೌರವಿಸ್ತಾ ಇದ್ದಾನೆ. Let's see what happened when he worshipped God and he sacrificed to God. ನೋಡ್ರಿ, ದೇವರಿಗೆ ಆತನು ಯಜ್ಞವನ್ನ ಸಮರ್ಪಿಸಿ ಆರಾಧನೆ ಮಾಡಿದಾಗ ಏನಾಗ್ತದೆ ನೋಡೋಣ. Okay, let's see. 19ನೇ ವಚನ. ಮನೋಹನು ಓತಮರಿಯನ್ನು ಧಾನ್ಯ ದ್ರವ್ಯವನ್ನು ತಂದು ಬಂಡೆಯ ಮೇಲಿಟ್ಟು ಯೆಹೋವನಿಗೆ ಸಮರ್ಪಿಸಿದನು. ಮನೋಹನು ಅವನ ಹೆಂಡತಿಯು ನೋಡುತ್ತಿರುವಾಗಲೇ ಯೆಹೋವನ ದೂತನು ಆಶ್ಚರ್ಯವನ್ನ ನಡೆಸಿದನು. Hallelujah. 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 Very important, my dear friends. ನನ್ನ ಸ್ನೇಹಿತರೆ, ಇದು ಬಹಳ ಪ್ರಾಮುಖ್ಯ. So it says, ಇಲ್ಲಿ ಹೇಳ್ತದೆ, he brought a sacrifice. Manoah brought a sacrifice. ಮನೋಹನು ಏನ್ ಮಾಡದಂದ್ರೆ ಯಜ್ಞವನ್ನ ತೆಗೆದುಕೊಂಡು ಬಂದನು. Then he brought grain offering. ಆತನು ಏನ್ ಮಾಡದಂತ ಓತಗಳನ್ನ ಧಾನ್ಯ ದ್ರವ್ಯವನ್ನ ತೆಗೆದುಕೊಂಡು ಬಂದನು. ಅದನ್ನ ಆತನ ಯಜ್ಞವೇದಿಯ ಮೇಲೆ ಹಾಕಿದಾಗ he worshipped God. ಆತನು ದೇವರನ್ನು ಆರಾಧಿಸಿದ. Do you know what happened? ನಿಮಗೆ ಗೊತ್ತಾ ಏನಾಯ್ತು? The angel did wonderful things. ದೇವದೂತನು ಆಶ್ಚರ್ಯವನ್ನು ನಡೆಸಿದನು. Hallelujah. Hallelujah. It's very important. ಇದು ಬಹಳ ಪ್ರಾಮುಖ್ಯ. When you begin to honor God, ನಾವು ಯಾವಾಗ ದೇವರನ್ನ ಗೌರವಿಸಲಿಕ್ಕೆ you ಪ್ರಾರಂಭಿಸ್ತೇವೋ, unlock the angelic activity, the angelic help in your life. ನೀವು ದೇವದೂತನ ಕಾರ್ಯಗಳನ್ನ, ದೇವದೂತನ ನಡೆಸುವ ಅದ್ಭುತಗಳನ್ನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡುವವರಾಗಿದ್ದೀರಿ. Hallelujah. Hallelujah. This was the secret of Abraham. ಇದು ಅಬ್ರಹಾಮನ ರಹಸ್ಯವಾಗಿತ್ತು. This was the secret of Abraham. ಇದು ಕೂಡ ಅಬ್ರಹಾಮನ ರಹಸ್ಯವಾಗಿತ್ತು. We will see, I think it's Genesis chapter, I think it's Genesis 22
22 or 24. Okay. ನೋಡ್ರಿ ಆದಿಕಾಂಡ Genesis 24. 24ನೇ ಅಧ್ಯಾಯ. Now Abraham knew this secret. ಈ ಒಂದು ರಹಸ್ಯವನ್ನು ಅಬ್ರಾಮನ ತಿಳಿದಿದ್ದನು. That's why we see Abraham ಅದಕ್ಕಾಗಿ ನಾವು ಅಬ್ರಾಮನ ನೋಡ್ತಾ ಇದ್ದೇವೆ. always honoring God. ಎಲ್ಲಾ ಸಮಯಗಳಲ್ಲಿ ದೇವರಿಗೆ ಗೌರವ ಕೊಡ್ತಾ ಇದ್ದ. Sacrificing to God. ಯಜ್ಞಗಳನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದ. And is to worship God. ಆತನು ದೇವರನ್ನು ಆರಾಧಿಸ್ತಾ ಇದ್ದ. Abraham knew how the angels work. ದೇವದೂತರು ಯಾವ ರೀತಿ ಕೆಲಸ ಮಾಡುತ್ತಾರೆ ಎಂಬುದಾಗಿ ಅಬ್ರಾಮನು ತಿಳಿದವನಾಗಿದ್ದನು. Now Abraham is giving instructions to his the senior servant in his house. ಆತನ ಮನೆಯಲ್ಲಿರುವಂತ ಹಿರಿಯ ಸೇವಕನಿಗೆ ಆತನು ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾನೆ. What is he telling? ಆತನು ಏನು ಹೇಳ್ತಾ ಇದ್ದಾನೆ? You go to this land. ನೀನು ಈ ಭೂಮಿಗೆ ಹೋಗು. And go get a wife for my son. ನನ್ನ ಒಂದು ಮಗನಿಗೆ ಒಂದು ಹೆಂಡತಿಯನ್ನು ತೆಗೆದುಕೊಂಡು ಬಾ. And now the elder the servant is saying, ಇಲ್ಲಿ ಹಿರಿಯ ಸೇವಕನು ಏನು ಹೇಳ್ತಾ ಇದ್ದಾನೆ? what if the girl doesn't want to come? What if that girl doesn't want to come? ಒಂದು ವೇಳೆ ಆ ಹುಡುಗಿ ಆ ಒಂದು ಸ್ತ್ರೀ ನನ್ನ ಜೊತೆಗೆ ಬರುವುದಕ್ಕೆ ಒಪ್ಪದೆ ಹೋದ್ರೆ ಏನ್ ಮಾಡಬೇಕು? Now Abraham had a revelation. ನೋಡ್ರಿ, ಅಬ್ರಾಮನಿಗೆ ಒಂದು ಪ್ರಕಟಣೆ ಇತ್ತು. That revelation, ಆ ಪ್ರಕಟಣೆ he is telling to Eliezer, the senior servant. ಆತನು ಅಬ್ರಾಮನ ಹಿರಿಯ ಸೇವಕನಾದ ಎಲಿಯಾಜರನಿಗೆ ಹೇಳ್ತಾ ಇದ್ದಾನೆ. Genesis 24 verse 7. 24ನೇ ಅಧ್ಯಾಯದ 7ನೇ ವಚನ. Now Abraham is speaking. Listen. ಇಲ್ಲಿ ಕೇಳ್ರಿ, ಅಬ್ರಾಮನು ಮಾತಾಡ್ತಾ ಇದ್ದಾನೆ. Let's see what he's speaking. ಆತನೇನ್ ಮಾತಾಡ್ತಾ ಇದ್ದಾನೆ ನೋಡೋಣ. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರೆತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನೆಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು. Hallelujah. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. Hallelujah. The problem today is, ಈ ದಿನ ಇರುವಂತ ಸಮಸ್ಯೆ, the people in the Old Testament knew the activity of angels. ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ದೇವದೂತರು ಕಾರ್ಯ ಮಾಡುವುದನ್ನು ಅವರು ತಿಳಿದಿದ್ದರು. But in the New Testament, ಆದರೆ ಹೊಸ ಒಡಂಬಡಿಕೆಯಲ್ಲಿ we don't know how the angels work. ದೇವದೂತರು ಯಾವ ರೀತಿ ಕಾರ್ಯ ಮಾಡ್ತಾರೋ ನಮಗೆ ಗೊತ್ತಿಲ್ಲ. Why they work? Why they work? ಅವರು ಯಾಕೆ ಕೆಲಸ ಮಾಡ್ತಾರೆ? It's very important for us to understand. ಇದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಪ್ರಾಮುಖ್ಯ. When you begin to honor God, ನೋಡ್ರಿ, ನಾವು ಯಾವಾಗ ದೇವರನ್ನ ಗೌರವಿಸಲಿಕ್ಕೆ ಪ್ರಾರಂಭಿಸ್ತೇವೋ, the angels will begin to work for you. ನಿಮಗಾಗಿ ದೇವದೂತರು ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತಾರ್ರಿ. For each person there is an angel. ಪ್ರತಿಯೊಬ್ಬ ಮನುಷ್ಯನಿಗೆ ಒಬ್ಬ ದೇವದೂತನಿದ್ದಾನೆ. You have an angel. ನಿಮಗೆ ಒಬ್ಬ ದೇವದೂತನಿದ್ದಾನೆ. They are working for you. ಅವರು ನಿಮಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. But when we begin to honor God, ಆದ್ರೆ ಯಾವಾಗ ನಾವು ದೇವರನ್ನ ಗೌರವಿಸಲಿಕ್ಕೆ ಪ್ರಾರಂಭಿಸ್ತೇವೋ, they do the real work at the time. ಅವರು ಸರಿಯಾದ ಸಮಯದಲ್ಲಿ ನಿಜವಾದ ಕೆಲಸವನ್ನ ಮಾಡುತ್ತಾರೆ. Hallelujah. Hallelujah. I want to tell to this church, ಇದನ್ನ ನಾನು ಸಭೆಗೆ ಹೇಳ್ತೇನೆ, Calvary Agape Church, ಅಗಾಪೆ ಕಲ್ವರಿ ಚರ್ಚ್, as you begin to increase in honor, ನೀವು ಗೌರವಿಸುವುದರಲ್ಲಿ ಬೆಳೀತಾ towards God, ದೇವರ ಕುರಿತಾಗಿ what will happen? ಏನಾಗ್ತದೆ? Things will begin to change. ಸಂಗತಿಗಳು ಬದಲಾಗ್ತದೆ. I don't know how many people you are receiving this message. ಈ ವಾಕ್ಯ ಭಾಗ ಎಷ್ಟು ಜನ ನೀವು ಸ್ವೀಕರಿಸಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ ಗೊತ್ತಿಲ್ಲ. I don't know. ನನಗೆ ಗೊತ್ತಿಲ್ಲ. But few of you, if you follow this message, ಒಂದು ವೇಳೆ ಕೆಲವರು ನಿಮ್ಮಲ್ಲಿ ಇದನ್ನ ಹಿಂಬಾಲಿಸುವುದಾದರೆ, you can transform this city. ಈ ಒಂದು ಪಟ್ಟಣವನ್ನ ನೀವು ರೂಪಾಂತರ ಪಡಿಸಬಹುದು. Hallelujah. 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 It's very, very important, dear friends. ನನ್ನ ಸ್ನೇಹಿತರು, ಇದು ಬಹಳ ಬಹಳ ಪ್ರಾಮುಖ್ಯ. Okay, let's get into Luke chapter 4. ನಾವು ಲೂಕನ ಬರೆದ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ. I want to show you something here. ನಾನು ಇಲ್ಲಿ ಒಂದು ವಿಷಯವನ್ನ ನಿಮಗೆ ಹೇಳಲಿಕ್ಕಿದ್ದೇನೆ. How honoring God, ನಾವು ದೇವರನ್ನ ಗೌರವಿಸೋದ್ರಲ್ಲಿ how things will work. ಯಾವ ರೀತಿ ಕೆಲಸಗಳು ನಡೀತದೆ. In Luke chapter 4, Jesus is talking to the people of Nazareth. ಅಲ್ಲಿ ನಜರೇತಿನ ಜನರೊಟ್ಟಿಗೆ ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. See, what is he talking there? ಆತನಲ್ಲಿ ಏನ್ ಮಾತಾಡ್ತಾ ಇದ್ದಾನೆ? Let's see, what is he talking there? ಆತನಲ್ಲಿ ಏನ್ ಮಾತಾಡ್ತಾ ಇದ್ದಾನೆ ನೋಡೋಣ. So now Jesus is telling them, ಈಗ ಯೇಸು ಅವರಿಗೆ ಹೇಳ್ತಾ ಇದ್ದಾನೆ. Okay, we will read. Okay, now he's telling, we will read from verse 24 onwards. Okay. 24ನೇ ವಚನದಿಂದ ನಾವು ಓದಿಕೊಳ್ಳೋಣ. Again we see the verse here. ಇಲ್ಲಿ ನಾವು ಮತ್ತೆ ವಚನವನ್ನು ನೋಡ್ತೇವೆ, ಕೇಳ್ರಿ. Not being honored. ಅಲ್ಲಿ ದೇವರಿಗೆ ಗೌರವ ಸಿಗ್ತಾ ಇಲ್ಲ. Okay, let's read it. ನಾವು ಅದನ್ನು ಓದೋಣ. Okay, let's read from verse 24 on. 24ನೇ ವಚನ. ಆದರೆ ಯಾವ ಪ್ರವಾದಿಯು ಸ್ವದೇಶದಲ್ಲಿ ಸಮ್ಮತನಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕೇಳಿರಿ. ಎಲಿಯನ ಕಾಲದಲ್ಲಿ 3 ವರ್ಷ 6 ತಿಂಗಳು ಮಳೆ ಬಾರದೆ ದೇಶದಲ್ಲೆಲ್ಲ ದೊಡ್ಡ ಬರ ಉಂಟಾದಾಗ ಇಸ್ರಾಯೇಲ್ ಜನರಲ್ಲಿ ಎಷ್ಟೋ ಮಂದಿ ವಿಧವೆಯರು ಇದ್ದದ್ದು ನಿಜ.
ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸೆರಾಪ್ತ ಊರಿನಲ್ಲಿದ್ದ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಮತ್ತು ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನೆಂದು ಹೇಳಿದನು. Now listen to this very carefully. ಇದನ್ನು ಜಾಗ್ರತೆಯಿಂದ ಕೇಳ್ರಿ. I told you some time back. ನಾನು ಕೆಲವು ಸಮಯಗಳ ಹಿಂದೆ ನಿಮಗೆ ಹೇಳಿದೆ. I just told you that God changes the address. ನೋಡ್ರಿ, ದೇವರು ವಿಳಾಸವನ್ನ ಬದಲಾಯಿಸ್ತಾನೆ. If honor is not there, ಒಂದು ವೇಳೆ ಗೌರವ ಇಲ್ಲದೆ ಹೋದ್ರೆ okay, address will change. ವಿಳಾಸ ಬದಲಾಗ್ತದ್ರಿ. Hallelujah. Hallelujah. Now Elijah is a prophet for Israel or for other people. ನೋಡ್ರಿ, ಎಲಿಯನು ಇಸ್ರಾಯೇಲರಿಗೂ ಮತ್ತೆ ಎಲಿಷನು ಇಸ್ರಾಯೇಲರಿಗೂ ಬೇರೆ ದೇಶದ ಜನರಿಗೂ ಆತನು ಪ್ರವಾದಿ ಆಗಿದ್ದನು. I want to ask you, ನಾನು ನಿಮಗೆ ಕೇಳ್ತೇನೆ, was Elijah the prophet of Israel or some other nation? ಎಲಿಷನು ಇಸ್ರಾಯೇಲ್ ದೇಶದ ಪ್ರವಾದಿ ಆಗಿದ್ನ ಇಲ್ಲ ಬೇರೆ ದೇಶದ ಪ್ರವಾದಿ ಆಗಿದ್ನ? He was a prophet for Israel. ಆತನು ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿ ಆಗಿದ್ದನು. Hallelujah. Hallelujah. Elisha also was a prophet for Israel. ಏಲಿಯನು ಕೂಡ ಇಸ್ರಾಯೇಲ್ ದೇಶಕ್ಕೆ ಪ್ರವಾದಿ ಆಗಿದ್ದನು. That means ಅದರ ಅರ್ಥ Elijah and Elisha ಮತ್ತು ಎಲಿಯ ಮತ್ತು ಎಲಿಷನು they should do miracles for Israel. ಅವರು ಇಸ್ರಾಯೇಲ್ ಜನರಿಗೋಸ್ಕರ ಅದ್ಭುತಗಳನ್ನು ಮಾಡಬೇಕಾಗಿತ್ತು. But looking at the Jesus words, ಕೇಳ್ರಿ ಜಾಗ್ರತೆಯಿಂದ ಇಲ್ಲಿ ಯೇಸುವಿನ ಮಾತುಗಳನ್ನು ಕೇಳ್ರಿ. listen, because the people of Israel did not respect the prophets. ನೋಡ್ರಿ, ಇಸ್ರಾಯೇಲ್ನ ಜನರು ಪ್ರವಾದಿಗಳಿಗೆ ಮರ್ಯಾದೆ ಕೊಡಲಿಲ್ಲವಾದ್ದರಿಂದ and they did not respect God. ಅವರು ದೇವರನ್ನ ಮರ್ಯಾದೆ ಕೊಡಲಿಲ್ಲವಾದ್ದರಿಂದ during the time of famine, ಆ ಒಂದು ಬರಗಾಲದ ಸಮಯದಲ್ಲಿ instead of miracle happening for Israel, ನೋಡ್ರಿ, ಇಸ್ರಾಯೇಲರಿಗೆ ಅದ್ಭುತಗಳು ನಡೆಯಬೇಕಾದ ಸಮಯದಲ್ಲಿ happening for other nation. ಅದು ಅನ್ಯ ದೇಶದವರಿಗೆ ನಡೀತಾ ಇದೆ. Such a sad story. ಎಂತ ದುಃಖಕರವಾದ ವಿಷಯ. Such a sad story. ಎಂತ ದುಃಖಕರವಾದ ಕಥೆ. Miracle should happen for us. ನೋಡ್ರಿ, ಅದ್ಭುತಗಳು ನಮಗೆ ನಡಿಬೇಕು. Healing should happen for us. ಸ್ವಸ್ಥತೆಗಳು ನಮಗೆ ನಡಿಬೇಕು. Blessing should come for us. ನಮಗೆ ಆಶೀರ್ವಾದಗಳು ಬರಬೇಕು. So let's be prepared. ನಾವು ಸಿದ್ಧರಾಗಿರೋಣ. Let's have a heart of honor towards God. ಓ, ನಮ್ಮಲ್ಲಿ ನಮ್ಮ ದೇವರಿಗೆ ಗೌರವವನ್ನು ಕೊಡುವಂತ ಹೃದಯ ಹೊಂದಿದವರಾಗಿರೋಣ. Let's read what happened here, verse 25. 25ನೇ ವಚನ ಏನ್ ನಡೀತಿದೆ ನಾವು ನೋಡೋಣ. ಇಲ್ಲಿ there was a famine in the land. ನೋಡ್ರಿ, ಅಲ್ಲಿ ಆ ದೇಶದಲ್ಲಿ ಬರಗಾಲ ಇತ್ತು. 3.5 years there was famine in the land. 3 ವರ್ಷ 6 ತಿಂಗಳು ಬರಗಾಲ ಇತ್ತು. And God, Elijah went to the woman, to other nation. ನೋಡ್ರಿ, ಬೇರೆ ದೇಶದ ವಿಧವೆಯ ಬಳಿಗೆ ಎಲಿಷನು ಕಳುಹಿಸಲ್ಪಟ್ಟನು. And he did a miracle there, my dear friends. ನನ್ನ ಸ್ನೇಹಿತರೆ, ಆತನು ಅಲ್ಲಿ ಅದ್ಭುತಗಳನ್ನು ಮಾಡಿದನು. It's very, very sad. ಇದು ಬಹಳ ದುಃಖ. Today we need to have miracles. ಈ ದಿನ ನಾವು ಅದ್ಭುತಗಳನ್ನು ಹೊಂದಿಕೊಂಡವರಾಗಿರಬೇಕು. We should have blessings. ನಮಗೆ ಆಶೀರ್ವಾದಗಳು ಇರಬೇಕು. Because ಕಾರಣ we don't honor him. ನಾವು ದೇವರನ್ನ ಗೌರವಿಸದೇ ಇರುವುದಕ್ಕೆ ಕಾರಣ God is doing miracles, blessings, healing for someone else. ದೇವರು ಬೇರೆಯವರಿಗೆ ಅದ್ಭುತಗಳನ್ನು ಆಶೀರ್ವಾದಗಳನ್ನು ಸ್ವಸ್ಥತೆಯನ್ನು ಮಾಡ್ತಾ ಇದ್ದಾನೆ. Sometimes I feel sorry to say this. ನನಗೆ ಕೆಲವೊಂದು ಸಾರಿ ಇದನ್ನು ಹೇಳಲಿಕ್ಕೆ ನನಗೆ ಬೇಜಾರಾಗ್ತದೆ. Some unbelievers, ನೋಡ್ರಿ, ಅವಿಶ್ವಾಸಿಗಳು, they have a very high respect for Jesus. ಅವರಿಗೆ ಯೇಸುವಿನ ಕುರಿತಾಗಿ ಉನ್ನತವಾದ ಗೌರವ ಇದೆ ರೀ. They don't have the revelation of Jesus. ಯೇಸುವಿನ ಕುರಿತಾದ ಅವರಿಗೆ ಪ್ರಕಟಣೆ ಇಲ್ಲ. But they respect Jesus. ಆದ್ರೆ ಅವರು ಯೇಸುವನ್ನ ಗೌರವಿಸ್ತಾರೆ. Where is our respect for Jesus? ಯೇಸುವಿಗಾಗಿ ನಮ್ಮ ಗೌರವ ಎಲ್ಲಿರಿ? It's very important, friends. ನನ್ನ ಸ್ನೇಹಿತರೆ, ಇದು ಬಹಳ ಪ್ರಾಮುಖ್ಯ. From today onwards, ಈ ದಿನದಿಂದ let's begin to honor him. ನಾವು ಆತನನ್ನು ಗೌರವಿಸಲಿಕ್ಕೆ ಪ್ರಾರಂಭಿಸೋಣ. Let's lift him up high. ಆತನನ್ನು ಮೇಲಕ್ಕೆ ನಾವು ಎತ್ತೋಣ. Hallelujah. Hallelujah. When you lift up Jesus higher, ನೀವು ಯೇಸುವನ್ನ ಮೇಲಕ್ಕೆ ಎತ್ತಿದಾಗ powerful things will happen. ಶಕ್ತಿಯುತವಾದ ಸಂಗತಿಗಳು ನಡೀತದೆ. Hallelujah. Hallelujah. We will read verse 26. ನಾವು 26ನೇ ವಚನ ಓದೋಣ. Yes. ಆದರೆ ಅವರಲ್ಲಿ ಒಬ್ಬರ ಬಳಿಗೂ ದೇವರು ಎಲಿಯನನ್ನು ಕಳುಹಿಸದೆ ಸೀದೋನ್ ದೇಶಕ್ಕೆ ಸೇರಿದ ಸರಾಪ್ತ ಊರಿನಲ್ಲಿ ಒಬ್ಬ ವಿಧವೆಯ ಬಳಿಗೆ ಮಾತ್ರ ಕಳುಹಿಸಿದನು. ಮತ್ತು ಎಲಿಷನೆಂಬ ಪ್ರವಾದಿಯ ಕಾಲದಲ್ಲಿ ಇಸ್ರಾಯೇಲ್ ಜನರೊಳಗೆ ಎಷ್ಟೋ ಮಂದಿ ಕುಷ್ಠರೋಗಿಗಳು ಇದ್ದಾಗ್ಯೂ ಅವರಲ್ಲಿ ಒಬ್ಬನಾದರೂ ಶುದ್ಧನಾಗದೆ ಸುರಿಯಾ ದೇಶದವನಾದ ನಾಮಾನನು ಮಾತ್ರ ಶುದ್ಧನಾದನು. Hallelujah. Hallelujah. Are you there? ನೀವಿಲ್ಲಿದ್ದೀರಾ? Miracles ಅದ್ಭುತಗಳು are for the children of God. ಅದು ದೇವ ಮಕ್ಕಳಿಗೆ. Blessings
blessings are for the children of God. ಆಶೀರ್ವಾದಗಳು ದೇವ ಮಕ್ಕಳಿಗೆ. Things have to change in our life, friends. ನಮ್ಮ ಜೀವಿತದಲ್ಲಿ ಸಂಗತಿಗಳು ಬದಲಾಗಬೇಕು ಸ್ನೇಹಿತರೆ. The Bible says, ಬೈಬಲ್ ಹೇಳ್ತದೆ, Jesus is saying, ಯೇಸು ಹೇಳ್ತಾ ಇದ್ದಾನೆ, there were so many lepers in Israel. ಓ ಇಸ್ರಾಯೇಲ್ ದೇಶದಲ್ಲಿ ಅನೇಕ ಮಂದಿ ಕುಷ್ಠರೋಗಿಗಳಿದ್ರು. But what happened? ಆದ್ರೆ ಏನಾಯ್ತು? They were not healed. ಅವರು ಸ್ವಸ್ಥವಾಗಲಿಲ್ಲ. But who got healed? ಯಾರು ಸ್ವಸ್ಥರಾದ್ರು? Naaman the Syrian. ಆ ಒಂದು ಸುರಿಯ ದೇಶದ ನಾಮಾನನು. Hallelujah. Hallelujah. That's why we see in the meetings. ಅದಕ್ಕಾಗಿ ನಾವು ಕೂಟಗಳಲ್ಲಿ ನೋಡ್ತೇವೆ, People who don't know Jesus. ಯೇಸುವನ್ನ ಅರಿಯದ ಜನರು, but they don't know much about Jesus. ಅವರಿಗೆ ಯೇಸುವಿನ ಬಗ್ಗೆ ಹೆಚ್ಚಾಗಿ ತಿಳಿದಿಲ್ಲ. But only they know Jesus little bit. ಅವರಿಗೆ ಸ್ವಲ್ಪ ಮಾತ್ರ ಯೇಸುವಿನ ಕುರಿತು ಗೊತ್ತು. They honor Jesus. ಅವರು ಯೇಸುವನ್ನು ಗೌರವಿಸ್ತಾರೆ. They see miracle and go. ಅವರು ಅದ್ಭುತಗಳನ್ನು ಹೊಂದಿಕೊಂಡು ಹೋಗ್ಬಿಡ್ತಾರೆ. Hallelujah. Hallelujah. But from today onwards, ಆದ್ರೆ ಈ ದಿನದಿಂದ things should change in our life, ನಮ್ಮ friends. ಜೀವಿತಗಳ ವಿಷಯಗಳು ಬದಲಾಗಬೇಕ್ರಿ. Hallelujah. Hallelujah. I will show you one more example. ನಾನು ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. And then we will try to close it quickly. ನಾವು ಬೇಗನೆ ಮುಗಿಸಲಿಕ್ಕೆ We ಪ್ರಯತ್ನಿಸೋಣ. will go to 1 Samuel. ನಾವು ಮೊದಲನೆಯ ಒಂದು ಸಮುವೇಲನ ಗ್ರಂಥಕ್ಕೆ ಹೋಗೋಣ. We will quickly go to 1 Samuel. I will show you something. ಮೊದಲನೇ ಸಮುವೇಲದಲ್ಲಿ ನಾನು ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳ್ತೇನೆ. Okay, now here Hannah. ಇಲ್ಲಿ ಹನ್ನಳು, you all know that story. ನಿಮ್ಮೆಲ್ಲರಿಗೂ ಈ ಕಥೆ ಗೊತ್ತು. We will not get into deep into that. ನಾವು ಅದರಲ್ಲಿ ಆಳವಾಗಿ ಹೋಗೋದಿಲ್ಲ. When exactly the miracle happened for Hannah? ನೋಡ್ರಿ, ಯಾವಾಗ ನಿಜವಾಗಿ ಅದ್ಭುತ ನಡೀತದ್ರಿ Samuel chapter 1 verse 7. ನೋಡ್ರಿ, ಒಂದನೇ ಸಮುವೇಲ 1:7 What has happened? ಅಲ್ಲಿ ಏನ್ ನಡೀತು? Every year she is coming to the house of the Lord. ಪ್ರತಿ ವರ್ಷ ಕೂಡ ಆಕೆ ದೇವರ ಮನೆಗೆ ಬರ್ತಾ ಇದ್ದಾಳೆ. But the miracle is not happening to her. ಆದ್ರೆ ಆಕೆಗೆ ಅದ್ಭುತ ನಡೀತಾ ಇಲ್ಲ. It's not happening to her. ಆಕೆಗೆ ನಡೀತಾ ಇಲ್ಲ. Then what happened? ಹಾಗೇನಾಯ್ತು? We will see. We will read verse 7. We will read. ನಾವು 7ನೇ ವಚನ, 1ನೇ ಸಮುವೇಲ 1:7 ವಚನ ಓದೋಣ. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನಾದ ಎಲ್ಕಾನನು ಆಕೆಗೆ, ಹನ್ನ, ಯಾಕೆ ಅಳುತ್ತಿ? ಉಣ್ಣದಿರುವುದಕ್ಕೆ ಕಾರಣ ನೀನು ವ್ಯಸನಗೊಂಡಿರುವುದೇಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತ ಹೆಚ್ಚಾಗಿದ್ದೇನಲ್ಲ ಅಂದನು. ಕೇಳ್ರಿ, so Bible says, ಬೈಬಲ್ ಹೇಳುತ್ತದೆ, Hannah was a barren woman. ಹನ್ನಳು ಬಂಜೆಯಾದ ಸ್ತ್ರೀಯಾಗಿದ್ದಳು. ಆಕೆ ಬಂಜೆಯಾಗಿದ್ದಳು. There was no blessing in her life. ಆಕೆ ಜೀವಿತದಲ್ಲಿ ಆಶೀರ್ವಾದ ಇರಲಿಲ್ಲ. The Bible is very clear. ಬೈಬಲ್ ಬಹಳ ಸ್ಪಷ್ಟ. Year by year, ಪ್ರತಿ ವರ್ಷ ಆದ್ಮೇಲೆ ವರ್ಷ, regularly she was going where to the house of God. ಆಕೆ ಮಂದಿರಕ್ಕೆ ಸತತವಾಗಿ ವರ್ಷ ಆದ್ಮೇಲೆ ವರ್ಷ ಹೋಗ್ತಾ ಇದ್ದಳು. Miracle did not happen to her. ಆದ್ರೆ ಆಕೆಗೆ ಅದ್ಭುತ ನಡೆದಿಲ್ಲ. But something happened to her. ಆದ್ರೆ ಆಕೆಗೆ ಏನೋ ಒಂದು ಸಂಗತಿ ನಡೀತು. She made a decision. ಆಕೆ ಒಂದು ನಿರ್ಧಾರ ಮಾಡಿದಳು. I will go to the next level in following God. ನಾನು ದೇವರನ್ನು ಹಿಂಬಾಲಿಸುವುದರಲ್ಲಿ ಇನ್ನೊಂದು ಹಂತ ಮೇಲಕ್ಕೆ ಹೋಗುತ್ತೇನೆ. I will go to the next level. ನಾನು ಇನ್ನೊಂದು ಮಟ್ಟಕ್ಕೆ ಹೋಗುತ್ತೇನೆ. Do you know what she did? ನಿಮಗೆ ಗೊತ್ತಾ ಆಕೆ ಏನ್ ಮಾಡಿದ್ಳು? We'll go to verse 10 and 11. ನಾವು 10 ಮತ್ತು 11ನೇ ವಚನಕ್ಕೆ ಹೋಗೋಣ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗೆ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡಿಸುವುದಿಲ್ಲ ಎಂದು ಪ್ರಾರ್ಥಿಸಿ ಅರಿಕೆ ಮಾಡಿದಳು. Hallelujah. She did not have a child. ಆಕೆಗೆ ಮಗುವಿಲ್ಲ. But before the child came, ಮಗು ಬರುವುದಕ್ಕಿಂತ ಮುಂಚೆಯೇ she honored God. ಆಕೆ ದೇವರನ್ನು ಗೌರವಿಸಿದಳು with her son. ಆಕೆಯ ಮಗನ ಮೂಲಕ. What a faith. ಎಂತ ನಂಬಿಕೆ ನೋಡ್ರಿ. What a way to honor God. ಎಂತ ವಿಧಾನ ನೋಡ್ರಿ, ದೇವರನ್ನು ಗೌರವಿಸುವ ವಿಧಾನ. Lord, if you bless me, ದೇವ ನೀನು ನನ್ನನ್ನು ಆಶೀರ್ವದಿಸಿದರೆ, with the son, ಮಗನ ಮೂಲಕ, I will dedicate the son to you. ನನ್ನ ಮಗನನ್ನು ನಾನು ನಿನಗೆ ಒಪ್ಪಿಸಿ ಪ್ರತಿಷ್ಠಿಸುತ್ತೇನೆ. Hallelujah. Hallelujah. I know. ನನಗೆ ಗೊತ್ತು. I meet so many people who don't have children. ಮಕ್ಕಳಿಲ್ಲದ ಅನೇಕ ಜನರನ್ನು ನಾನು ಸಂಧಿಸುತ್ತೇನೆ. One child is enough for us. ನಮಗೆ ಒಂದು ಮಗು ಸಾಕು. Don't say like that, please. ಹಿಂಗೆ ಹೇಳ್ಬೇಡ್ರಿ ದಯಮಾಡಿ. Never pray like that. ಈ ರೀತಿ ಪ್ರಾರ್ಥನೆ ಮಾಡಬೇಡ್ರಿ. Never pray like that. ಈ ರೀತಿ ಪ್ರಾರ್ಥನೆ ಮಾಡಬೇಡ್ರಿ. Look at Hannah. ಹನ್ನಳನ್ನು ನೋಡ್ರಿ. Hannah said, ಹನ್ನಳು ಹೇಳಿದಳು, if you bless me with one child, ನನಗೆ ನೀನು ಒಂದು ಮಗುವಿನ ಮೂಲಕ ಆಶೀರ್ವದಿಸಿದ್ರೆ, the child I will give it. ಆ ಮಗುವನ್ನ ನಾನು ನಿನಗೆ ಕೊಡ್ತೇನೆ. There is no guarantee whether second son will come or not. ನೋಡಿ, ಎರಡನೇ ಮಗು ಬರ್ತಾನ ಇಲ್ಲ ಅನ್ನುವಂತ ಖಾತ್ರಿ ಇಲ್ಲ. But what did she do? ಆದ್ರೆ ಆಕೆ ಏನು ಮಾಡ್ತಾ ಇದ್ದಾಳೆ? Son that were going to
give me, ನನಗೆ ನೀನು ಕೊಡ್ಲಿಕ್ಕಿರುವಂತ ಮಗನನ್ನ I am going to give it to you, ನಾನು Lord. ನಿನಗೆ ಕೊಡ್ತೇನೆ ದೇವರೇ. She honored God. ದೇವರನ್ನ ಆಕೆ ಗೌರವಿಸಿದಳು. Hallelujah. Hallelujah. And what happened? Do you know? ನಿಮಗೆ ಗೊತ್ತಾ ಏನ್ ನಡೀತಲ್ಲಿ? Immediately, ತಕ್ಷಣವೇ things began to move for her. ಆಕೆ ಜೀವಿತದಲ್ಲಿ ಸಂಗತಿಗಳು ಚಲಿಸಲಿಕ್ಕೆ ಪ್ರಾರಂಭವಾಯಿತು. I will not get into the details of it. ಅದರ ಒಂದು ವಿವರಣೆಗೆ ನಾನು ಹೋಗೋದಿಲ್ಲ ಈಗ. Do you know what happened? ನಮಗೆ ಗೊತ್ತಾ ಏನ್ ನಡೀತಲ್ಲಿ? You know, the Eli, the high priest, ನೋಡ್ರಿ, ಅಲ್ಲಿ ಇರುವಂತ ಮಹಾಯಾಜಕನಾದ ಏಲಿ, he saw her. ಆತನು ಆಕೆಯನ್ನು ನೋಡಿದನು. And in verse 17, 17ನೇ ವಚನದಲ್ಲಿ he blessed her. ಆಕೆಯನ್ನ ಆತನು ಆಶೀರ್ವದಿಸಿದನು. We will read verse 17. ನಾವು 17ನೇ ವಚನವನ್ನ ಓದಿಕೊಳ್ಳೋಣ. We will read verse 17. 17ನೇ ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. 1ನೇ ಸಮುವೇಲ 1ನೇ ಅಧ್ಯಾಯದ 17ನೇ ವಚನ. ಆಗ ಏಲಿಯು ಆಕೆಗೆ, ಸಮಾಧಾನದಿಂದ ಹೋಗು, ಇಸ್ರಾಯೇಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು. Amen. Hallelujah. Hallelujah. Amen. Amen. And Eli, the high priest, he blessed her. ನೋಡ್ರಿ, ಇಲ್ಲಿ ಮಹಾಯಾಜಕನಾದ ಏಲಿ ಆಕೆಯನ್ನು ಆಶೀರ್ವದಿಸಿದನು. And she was blessed. ಆಕೆ ಆಶೀರ್ವದಿಸಲ್ಪಟ್ಟಳು. She blessed. ಆಕೆ ಆಶೀರ್ವದಿಸಲ್ಪಟ್ಟಳು. The Bible says, ಬೈಬಲ್ ಹೇಳುತ್ತದೆ in verse 20, 20ನೇ ವಚನದಲ್ಲಿ, okay, time came for that, Hannah conceived and bare a son and called his name Samuel. ದಿನ ತುಂಬಿದ ಮೇಲೆ ಒಬ್ಬ ಮಗನನ್ನು ಎತ್ತಳು, ಯೆಹೋವನನ್ನು ಬೇಡಿ ಪಡಕೊನೆಂದು ಹೇಳಿ ಆ ಮಗನಿಗೆ ಸಮುವೇಲನೆಂದು ಹೆಸರಿಟ್ಟಳು. Hallelujah. Hallelujah. Amen. Amen. The way, God blessed her when she decided to honor God. ನೋಡ್ರಿ, ಆಕೆ ಆಶೀರ್ವಾದ ನಾನು ಹೊಂದಿಕೊಂಡ್ರೆ ನಾನು ದೇವರನ್ನು ಗೌರವಿಸ್ತೇನೆ ಎನ್ನುವಂತ ವಿಧಾನ ನೋಡ್ರಿ. And she fulfilled that promise. ಆ ಒಂದು ವಾಗ್ದಾನವನ್ನು ಆಕೆ ನೆರವೇರಿಸಿದಳು. When the child grew, ಆ ಮಗನು ಬೆಳೆದಾಗ she took the child ಆ ಮಗುವನ್ನ ತೆಗೆದುಕೊಂಡು and gave it to the Lord. ಆತನನ್ನು ದೇವರಿಗೆ ಕೊಟ್ಟು ಬಿಟ್ಲು. And he was in the presence of God. ಆ ಒಂದು ಮಗನು ದೇವರ ಪ್ರಸನ್ನತೆಯಲ್ಲಿ ಇದ್ದನು. Do you know what happened? ನಿಮಗೆ ಗೊತ್ತಾ ಏನಾಯ್ತು? That child ಆ ಮಗು did not become an ordinary person. ಅವನು ಸಾಧಾರಣವಾದ ವ್ಯಕ್ತಿ ಆಗಲಿಲ್ಲ. He became a prophet of God. ಆತನು ದೇವರ ಪ್ರವಾದಿಯಾದನು. He became a prophet of God. ಆತನು ದೇವರ ಪ್ರವಾದಿಯಾದನು. And the Bible says, ಬೈಬಲ್ ಹೇಳುತ್ತದೆ, God blessed Hannah more. ದೇವರು ಹನ್ನಳನ್ನು ಅಧಿಕವಾಗಿ ಆಶೀರ್ವದಿಸಿದ. Hallelujah. Hallelujah. Okay, we'll read chapter 2 verse 20. ನಾವು 2ನೇ ಅಧ್ಯಾಯದ 20ನೇ ವಚನವನ್ನು ಓದಿಕೊಳ್ಳೋಣ. Chapter 2 verse 20. 2ನೇ ಅಧ್ಯಾಯದ 20ನೇ ವಚನ. ಏಲಿಯು ಎಲ್ಕಾನನಿಗೆ, ನೀನು ಯೆಹೋವನಿಗೆ ಒಪ್ಪಿಸಿ ಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು. ಅನಂತರ ಅವರು ತಿರುಗಿ ಸ್ಥಳಕ್ಕೆ ಹೋಗುತ್ತಿದ್ದರು. ಯೆಹೋವನು ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಆದರು. ಬಾಲಕನಾಗಿದ್ದ ಸಮುವೇಲನು ಯೆಹೋವನ ಸನ್ನಿಧಿಯಲ್ಲಿಯೇ ದೊಡ್ಡವನಾದನು. Hallelujah. 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 Don't limit God in your life. ನಿಮ್ಮ ಜೀವಿತದಲ್ಲಿ ದೇವರಿಗೆ ಒಂದು ಮಿತಿಯನ್ನು ಇಡಬೇಡ್ರಿ. Don't limit God in your life. ನಿಮ್ಮ ಜೀವಿತದಲ್ಲಿ ದೇವರಿಗೆ ಮಿತಿ ಇಡಬೇಡ್ರಿ. When you begin to honor God, ನೀವು ದೇವರನ್ನ ಗೌರವಿಸಲಿಕ್ಕೆ ಪ್ರಾರಂಭಿಸಿದಾಗ all the limits will break. ಎಲ್ಲ ಮಿತಿಗಳು ಮುರಿಯಲ್ಪಡುತ್ತದೆ. God is not depending on my talent. ಓ ದೇವರು ನನ್ನ ತಲಾಂತಿನ ಮೇಲೆ ಆತನು ಆಧಾರಗೊಂಡಿಲ್ಲ. God is not depending on my wisdom. ದೇವರು ನನ್ನ ಜ್ಞಾನದ ಮೇಲೆ ಆಧಾರಗೊಂಡಿಲ್ಲ. Not on my strength. ನನ್ನ ಬಲದ ಮೇಲೆ ಅಲ್ಲ. Hallelujah. Hallelujah. But he will do according to his wisdom and strength. ಆತನು ತನ್ನ ಒಂದು ಶಕ್ತಿಗೆ ಅನುಸಾರವಾಗಿ ತನ್ನ ಒಂದು ಜ್ಞಾನಕ್ಕೆ ಅನುಸಾರವಾಗಿ ಮಾಡುವವನಾಗಿದ್ದಾನೆ. Not according to my wisdom. ಆಮೆನ್, ಆಮೆನ್. ಚಪ್ಪಾಳೆ ತಟ್ರಿ, ಚಪ್ಪಾಳೆ ತಟ್ರಿ. ನಮ್ಮ ಜ್ಞಾನಕ್ಕೆ ಅನುಸಾರವಾಗಿ ಅಲ್ಲ, ನಮ್ಮ ತಲಾಂತಗಳಿಗೆ ಅನುಸಾರವಾಗಿ ಅಲ್ಲ, ಆತನ ಜ್ಞಾನಕ್ಕೆ ಅನುಸಾರವಾಗಿ, ಆತನ ಶಕ್ತಿಗೆ ಅನುಸಾರವಾಗಿ ಆತನು ಮಾಡುವವನಾಗಿದ್ದಾನೆ. Hallelujah. Hallelujah. It doesn't matter. ಆಮೆನ್. ಅದು ನಮಗೆ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ. Where you were born. ನೀನು ಎಲ್ಲಿ ಹುಟ್ಟಿದ್ದೀ ಎಂಬುದಾಗಿ. Jesus was born in the manger. ಯೇಸು ಆ ಒಂದು ಏನಂತ್ರಿ ಗೋದಲೆಯಲ್ಲಿ ಜನಿಸಿದನು. Hallelujah. Hallelujah. Amen. Amen. It doesn't matter. ಅದು ನಮಗೆ ಯಾವುದೇ ಲೆಕ್ಕಕ್ಕೆ ಬರೋದಿಲ್ಲ. Where you were born. ನಾವೆಲ್ಲಿ ಹುಟ್ಟಿದ್ದೇವೆ. What is your education. ನಮ್ಮ ಒಂದು ವಿದ್ಯಾಭ್ಯಾಸ ಏನು. Doesn't matter. ಅದು ಲೆಕ್ಕಕ್ಕೆ ಬರೋದಿಲ್ಲ. Honor God. ದೇವರನ್ನ ಗೌರವಿಸು. Come on, lift your hands, say I will honor God. ನಿಮ್ಮ ಕೈಗಳೆತ್ತಿ ಹೇಳ್ರಿ, ನಾನು ದೇವರನ್ನ ಗೌರವಿಸ್ತೇನೆ. ಹೇಳ್ರಿ 3 ಸಾರಿ ಹೇಳ್ರಿ, ನಾನು ದೇವರನ್ನ ಗೌರವಿಸ್ತೇನೆ, ನಾನು ದೇವರನ್ನ ಗೌರವಿಸ್ತೇನೆ, ನಾನು ದೇವರನ್ನ ಗೌರವಿಸ್ತೇನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ. Hallelujah. Glory to you, Lord. We'll read Psalm chapter 29 verse 2. ನಾವು ಕೀರ್ತನೆಗಳು 29ನೇ ಅಧ್ಯಾಯ 2ನೇ ವಚನ ಓದಿಕೊಳ್ಳೋಣ. Okay, we'll read that. ನಾವು ಅದನ್ನು ಓದಿಕೊಳ್ಳೋಣ. 29ನೇ ಅಧ್ಯಾಯದ 2ನೇ ವಚನ. Okay, we'll quickly close. ನಾವು ಬೇಗ ಮುಗಿಸೋಣ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ,
ಪರಿಶುದ್ಧತ್ವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. Hallelujah. ಹಲ್ಲೆಲೂಯಾ. When you come to the house of God, ನೀವು ದೇವರ ಆಲಯಕ್ಕೆ ಬಂದಾಗ come with that reverence and honor to God. ದೇವರಿಗಾಗಿ ಒಂದು ಘನತೆ ಗೌರವ ಉಳ್ಳವರಾಗಿ ಬರ್ರಿ. Hallelujah. ಹಲ್ಲೆಲೂಯಾ. When you finish the service, ನೀವು ಆರಾಧನೆಯನ್ನು ಮುಗಿಸಿದ ಮೇಲೆ carry the same reverence to God. ಅದೇ ಘನತೆಯನ್ನ ಗೌರವವನ್ನು ಹೊತ್ತುಕೊಂಡು ಹೋಗ್ರಿ. Hallelujah. It's very, very important. ಇದು ಬಹಳ ಬಹಳ ಪ್ರಾಮುಖ್ಯ. Very important. ಬಹಳ ಪ್ರಾಮುಖ್ಯ. I want to tell you one last point and I will close. This is very important. ನಾನು ಒಂದು ಕೊನೆ ಅಂಶವನ್ನು ಹೇಳಿ ನಾನು ಮುಗಿಸ್ಲಿಕ್ಕಿದ್ದೇನೆ. ಬಹಳ ಪ್ರಾಮುಖ್ಯ It's ಕೇಳ್ರಿ. very important for the church to operate in the 7 anointings. ನೋಡ್ರಿ, 7 ಅಭಿಷೇಕಗಳಲ್ಲಿ ಸಭೆ ಕಾರ್ಯ ಮಾಡುವಂತದ್ದು ಬಹಳ ಪ್ರಾಮುಖ್ಯ. It's very important. ಬಹಳ ಪ್ರಾಮುಖ್ಯ. Some people, some churches work, operate only in healings. ಸ್ವಲ್ಪ ಜನ ಕೇವಲ ಸ್ವಸ್ಥತೆಯಲ್ಲಿ ಮಾತ್ರ ಅವರು ಚಲಿಸ್ತಾರೆ. Some people, some other, only on teachings. ಸ್ವಲ್ಪ ಜನ ಬರೀ ಬೋಧಿಸುವುದರಲ್ಲಿ ಮಾತ್ರ. Some people only in blessings. ಸ್ವಲ್ಪ ಜನ ಕೇವಲ ಆಶೀರ್ವಾದದಲ್ಲಿ ಮಾತ್ರ. But the church has to operate in all the anointings. ಆದರೆ ಸಭೆ ಎಲ್ಲಾ ಅಭಿಷೇಕಗಳಲ್ಲಿ ಕೂಡ ಕಾರ್ಯ ಮಾಡಬೇಕು. I don't have time to explain that. ಅದನ್ನ ವಿವರಿಸಲಿಕ್ಕೆ ನನ್ನ ಹತ್ರ ಸಮಯ ಇಲ್ಲ. But now listen very carefully. ಆದರೆ ಜಾಗ್ರತೆಯಿಂದ ಕೇಳ್ರಿ. When the church begins to honor God, ನೋಡ್ರಿ, ಯಾವಾಗ ಸಭೆ ದೇವರನ್ನ ಗೌರವಿಸಲಿಕ್ಕೆ ಆರಂಭಿಸ್ತದೋ, we will go there. Isaiah chapter 11. ನೋಡ್ರಿ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 11ನೇ ಅಧ್ಯಾಯಕ್ಕೆ ಹೋಗೋಣ. From verse 1 onwards we'll read. 1ನೇ ವಚನದಿಂದ ನಾವು ಓದಿಕೊಳ್ಳೋಣ. Okay, we will just we'll cover this and close. ನಾವು ಇದನ್ನ ನೋಡಿಕೊಂಡು ನಾವು ಮುಗಿಸುವವರಾಗಿರೋಣ. Isaiah chapter 11 verse 1 and 2. ಯೆಶಾಯನ ಬರೆದ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 1-2ನೇ ವಚನ. Okay. ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು, ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ, ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು, ಯೆಹೋವನ ಭಯವನ್ನು ಹುಟ್ಟಿಸುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. Hallelujah. Now listen to this, very important. ಇದು ಜಾಗ್ರತೆಯಿಂದ ಕೇಳ್ರಿ ಎಲ್ಲರೂ. Listen to this, very important. ಇದು ಬಹಳ ಪ್ರಾಮುಖ್ಯ, ಕೇಳ್ರಿ. Now I will just touch on the anointing of the fear of the Lord or honoring God. ನೋಡ್ರಿ, ದೇವರಿಗೆ ಭಯಪಡೋದು ಇಲ್ಲಂದ್ರೆ ದೇವರ ಜ್ಞಾನ ಎನ್ನುವಂತ ಅಭಿಷೇಕವನ್ನು ನಾನು ಮುಟ್ಟಿ ಮಾತಾಡ್ತೇನೆ, ಕೇಳ್ರಿ. Okay, to honor God. ದೇವರನ್ನ ಗೌರವಿಸುವುದು. When we fear God and we honor Him, ನಾವು ದೇವರಿಗೆ ಭಯಪಟ್ಟು ಆತನನ್ನು ಗೌರವಿಸುವಾಗ, this will bring a powerful anointing over the church. ಇದು ಸಭೆಯ ಮೇಲೆ ಒಂದು ಬಲವಾದ ಅಭಿಷೇಕವನ್ನು ತರುವಂತದಾಗಿದೆ. Isaiah chapter 11 verse 1 and 2 is talking about Jesus. ಯೆಶಾಯ 11ನೇ ಅಧ್ಯಾಯ 1 ಮತ್ತು 2ನೇ ವಚನ ಯೇಸುವಿನ ಕುರಿತಾಗಿ ಮಾತಾಡ್ತಾ ಇದೆ. And also it talking prophetically about the church. ಅದು ಸಭೆಯ ಕುರಿತಾಗಿ ಕೂಡ ಪ್ರವಾದನಾತ್ಮಕವಾಗಿ ಮಾತಾಡ್ತಾ ಇದೆ. It's talking about the church. ಇದು ಸಭೆಯ ಕುರಿತು ಮಾತಾಡ್ತಾ ಇದೆ. When this anointing comes upon the church, ನೋಡ್ರಿ, ಈ ಒಂದು ಅಭಿಷೇಕ ಸಭೆಯ ಮೇಲೆ ಬಂದಾಗ tremendous breakthroughs will be there. ಅದ್ಭುತವಾಗಿ ಬಿಡುಗಡೆಗಳು ನಡೀತದೆ. Powerful breakthroughs. ಶಕ್ತಿಯುತವಾದ ಬಿಡುಗಡೆಗಳು. So church, I want to tell you, be ready. ಸಭೆಯ ನಾನು ಹೇಳ್ತೇನೆ, ನೀವು ಸಿದ್ಧವಾಗಿರ್ರಿ. Let's honor Him. ನಾವು ದೇವರನ್ನ ಗೌರವಿಸೋಣ. Let's have that in our mind. ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಳ್ಳೋಣ. Let it be in our heart. ಅದು ನಮ್ಮ ಹೃದಯದಲ್ಲಿರಲಿ. Always we will honor God. ನಾವು ಎಲ್ಲಾ ಸಮಯದಲ್ಲಿ ದೇವರನ್ನ ಗೌರವಿಸುತ್ತೇವೆ. And we teach our children to honor God. ನಮ್ಮ ಮಕ್ಕಳಿಗೆ ನಾವು ಕಲಿಸಿಕೊಡ್ತೇವೆ ದೇವರಿಗೆ ಗೌರವಿಸೋದನ್ನ. What a powerful breakthrough will come. ನೋಡ್ರಿ, ಎಂತ ಶಕ್ತಿಯುತವಾದ ಬಿಡುಗಡೆ ಬರ್ತದೆ. Very powerful, very awesome. ಬಹಳ ಬಹಳ ಶಕ್ತಿ ಉಳ್ಳದ್ದು. Hallelujah. Hallelujah. I will leave it here, friends. ನಾನು ಇಲ್ಲಿಗೆ ಮುಗಿಸ್ತೇನೆ. There's so many things there. ನೋಡ್ರಿ, ಅನೇಕ ಸಂಗತಿಗಳಿದೆ. So many things. ಅನೇಕ ಸಂಗತಿ. So be ready. ನೀವು ಸಿದ್ಧರಾಗಿರಿ to go to the next season. ಇನ್ನೊಂದು ಕಾಲಕ್ಕೆ ಹೋಗ್ಲಿಕ್ಕೆ. Shall we all stand up, please? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವಾ? Shall we all stand up? ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವಾ? Let's take a time and begin to make a prayer of dedication. ನಾವು ಒಂದು ಸಮರ್ಪಣೆಯ ಪ್ರಾರ್ಥನೆಯನ್ನ ಮಾಡೋಣ. Let this church ಈ ಒಂದು ಸಭೆ in the city of Bellary ಬಳ್ಳಾರಿಯ ಪಟ್ಟಣದಲ್ಲಿ decide ಈ whether other people will honor or not, we don't know. ಬೇರೆಯವರು ದೇವರನ್ನ ಗೌರವಿಸ್ತಾರೋ ಗೌರವಿಸದಿರೋ ಬೇಡ. Okay, they may honor, ಅವರು ಗೌರವಿಸಬಹುದು, but we will honor God. ಆದ್ರೆ ನಾವು ದೇವರನ್ನ ಗೌರವಿಸ್ತೇವೆ. Hallelujah. Hallelujah. Can someone come on the keyboard, please? Yes, thank you Jesus. Hallelujah. Hallelujah. Come, pray in tongues, friends. ಎಲ್ಲರೂ ಕೂಡ ಅನ್ಯ ಭಾಷೆಯಲ್ಲಿ ಮಾತಾಡೋಣ. This is a very important time. ಇದು ಬಹಳ ಪ್ರಾಮುಖ್ಯವಾದ ಸಮಯ. I will also pray for miracles. ನಾನು ಅದ್ಭುತಗಳಿಗಾಗಿ ಕೂಡ ಈ ದಿನ ಪ್ರಾರ್ಥಿಸ್ತೇನೆ. I'm going to pray for you. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. Those only who are having problems can come later, not now. I will call you. ಸಮಸ್ಯೆಗಳಿರುವವರು ಆಮೇಲೆ ಬರಬಹುದು, ಇವಾಗಲ್ಲ.
Okay, now we will take time and make a decision in the presence of God. ಈಗ ನಾವು ದೇವರ ಸನ್ನಿಧಾನದಲ್ಲಿ ಸಮಯವನ್ನು ತೆಗೆದುಕೊಂಡು ಒಂದು ನಿರ್ಧಾರ ಮಾಡೋಣ. I want to give you one point. ನಾನು ನಿಮಗೆ ಒಂದು ಅಂಶವನ್ನು ಕೊಡ್ತೇನೆ. Sometimes you may feel it difficult to honor God. ನೋಡ್ರಿ, ಕೆಲವೊಂದು ಸಾರಿ ದೇವರವನ್ನು ಗೌರವಿಸಲಿಕ್ಕೆ ನಿಮಗೆ ಕಷ್ಟಕರವಾಗ್ತದೆ. But let's decide. ಆದರೆ ನಿರ್ಧರಿಸೋಣ. Even if it is difficult, ಅದು ನನಗೆ ಕಷ್ಟವಾದರೂ ಸಹ I will do it. ನಾನು ಅದನ್ನ ಮಾಡುತ್ತೇನೆ. Lord, give me grace to do it. ಅಪ್ಪ, ಅದನ್ನು ಮಾಡ್ಲಿಕ್ಕೆ ನನಗೆ ಕೃಪೆ ಕೊಡಪ್ಪ. Wow, what a beautiful change will come. ನೋಡ್ರಿ, ಎಂತ ಸುಂದರವಾದ ಬದಲಾವಣೆ ಬರ್ತದ್ರಿ. Come on, pray, friends. ಪ್ರಾರ್ಥಿಸ್ರಿ ಸ್ನೇಹಿತರೆ, Ask ಪ್ರಾರ್ಥಿಸ್ರಿ. God. ದೇವರಿಗೆ ಕೇಳ್ರಿ. Give me, Lord, the spirit of the fear of God. ಅಪ್ಪ, ಯೆಹೋವನ ಭಯದ ಆತ್ಮವನ್ನು ನನಗೆ ಕೊಡು. Give me the spirit to honor God. ದೇವರನ್ನ ಗೌರವಿಸುವಂತ ಆತ್ಮ ನನಗೆ ಕೊಡು. Lord, I want that, Lord. ಅಪ್ಪ, ನನಗೆ ಅದು ಬೇಕಪ್ಪ. I want to tell you, ನಾನು ನಿಮಗೆ ಹೇಳ್ತೇನೆ, your destiny will change. ನಿಮ್ಮ ಒಂದು ಗುರಿ ಬದಲಾಗ್ತದೆ. Destiny will change. ನಿಮ್ಮ ಗುರಿ ಬದಲಾಗ್ತದೆ. Your children's destiny will change. ನಿಮ್ಮ ಮಕ್ಕಳ ಗುರಿ ಬದಲಾಗ್ತದೆ. Your family destination will change. ನಿಮ್ಮ ಕುಟುಂಬದ ಗುರಿ ಬದಲಾಗ್ತದೆ. The destiny changes. ಈ ಗುರಿಗಳು ಬದಲಾಗ್ತದೆ. Destiny of the church will change. ಸಭೆಯ ಒಂದು ಗುರಿ ಬದಲಾಗ್ತದೆ. Hallelujah. Hallelujah. Rekal marash. ರಾಕಾಟೋ ಬೋಲೋ ಶೆಕೆಟೆ ದೆಲೆರಿ ಬಾಬಾ ಬಾಬಾ ಬಾಬಾ. Rosh meheke rama. ಸಿಯಾಂದಲರ ಬಲಗಡದಲರೋ. Rekal mama. ರಾಕಾಟೋ ಮೋನೋ ಸೆಕೆಟೆ ದೆಲೆರೆಬೆ. Thank you, Appa. Thank you, Lord. Hallelujah.